ಎಲ್ಲಿಂದ ಶುರು ಮಾಡೋದು? ಕರಾವಳಿ ಹೇಗೆ ಶುರುವಾಯಿತು ಅಂತ? ಅದೇ ಫಸ್ಟ್ ಕಾಂಪೋಸಿಷನ್ ಸ್ಟಾರ್ಟ್ ಆಯಿತು. ಮುದ್ದು ಗುಮ್ಮ ಸಾಂಗ್ ಬಂದು ಫಸ್ಟ್ ಕಾಂಪೋಸಿಷನ್. ಸಾಂಗ್ಸ್ ಎಲ್ಲ ಆದಮೇಲೆ ಬಿ ಜಿ ಎಮ್ ಸ್ಟಾರ್ಟ್ ಆಯಿತು, ಅವ್ರು ವಿಜುವಲ್ ಕೊಟ್ಮೇಲೆ. ಸೊ ನೀವು ಅಲ್ಲಿನವರಾಗಿ ಈ ಒಂದು ಕರಾವಳಿ ಕತೆ ಕೇಳಿದಾಗ ಮತ್ತು ವಿಜುವಲ್ ನೋಡಿದಾಗ ಆ ಎರಡಕ್ಕೂ ನಿಮ್ಮ ಇಮ್ಯಾಜಿನೇಷನಲ್ಲಿ ಸಿಕ್ಕಂಥ ವ್ಯತ್ಯಾಸ ಮತ್ತು ಕೆಲಸವಾಗಿ ಅದು ಶುರುವಾದಾಗ ಹೇಗಿತ್ತು? ಡೈಲಾಗ್ ಆದಮೇಲೆ ಮ್ಯೂಸಿಕ್ ಬರಬೇಕಾ ಅಥವಾ ಡೈಲಾಗ್ಗಿಂತ ಮುಂಚೆ ಬಂದು ರೈಸ್ ಆಗಿ ಕ್ಲೋಸ್ ಆಗಿ ಆಮೇಲೆ ಡೈಲಾಗ್ ಬಂದು ಮ್ಯೂಸಿಕ್ ಬಂದರೆ ಅದು ಎಲಿವೇಟ್ ಆಗುತ್ತೆ ಅಂತ. ಅದು ಇದ್ರಲ್ಲಿ ತುಂಬ ವರ್ಕ್ ಆಗಿದೆ. ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡೋದಂತರಾದರೆ ಎಲ್ಲರೂ ಏನು ಬಿಡಪ್ಪ ಅವ್ರೇನೆಲ್ಲ ಟ್ಯೂನ್ ಮಾಡ್ತಾರೆ, ಸಾಂಗ್ ಮಾಡ್ತಾರೆ, ಮುಗೀತು, ಎಲ್ಲರೂ ಅದು ಒಂದೇ ಅನ್ಕೊಂಡಿದ್ದಾರೆ. ಅಂದರೆ ಮೇಜರ್ ಉಗ್ರಮಿಂದನೇ ಅಲ್ವಾ ದೊಡ್ಡ ಹೆಸರಾಗಿತ್ತು? ಹೌದು, ಉಗ್ರಮ್ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗಿದೆ. ಉಗ್ರಮಿಂದಲೇ ರವಿ ಬಸ್ರು ಅನ್ನೋ ಸ್ಟಾರ್ಟಿಂಗ್. KGF ಅಲ್ಲಿ ನೋಡಿ, ಆಮೇಲೆ ಸಲಾರಲ್ಲಿ ನೋಡಿ, ತುಂಬ ಡಿಫ್ರೆನ್ಸ್ ಇದೆ. ಟಾಕ್ಸಿಕ್ ಕೆಲಸ ಮಾಡಿದ್ರೆ ಆಗ್ತಾ ಇದೆ. ಯಾವ ರೀತಿ ನೋಡ್ತಾ ಇದ್ದೀರಾ ಇಂಡಸ್ಟ್ರಿನ? ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಈಗ? ವಾರಕ್ಕೆ ಒಂದು 4-5 ಕತೆ ಕೇಳ್ತಿದ್ದೆ 6 months ಬ್ಯಾಕ್. ಇವಾಗ ಕಮ್ಮಿ ಆಗ್ತಾ ಬಂದಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕಾಂತ. ನನ್ನ ಜೊತೆಗೆ ಇವತ್ತು ವಿಶೇಷ ವ್ಯಕ್ತಿ ಇದ್ದಾರೆ. ಕರಾವಳಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರು. ಕರಾವಳಿ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ, ಹೊರಗಡೆನೂ ಸದ್ದು ಮಾಡ್ತಿದೆ, ಓವರ್ಸೀಸ್ ರಿಲೀಸ್ ಆಗ್ತಿದೆ, ಹಾಗೆಯೇ ಸದ್ಯದಲ್ಲೇ ಮಲಯಾಳಂ ವರ್ಷನೂ ರಿಲೀಸ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನು, ಆ ಭರವಸೆಯನ್ನು ಉಳಿಸ್ಕೊಂಡಿದೆ ಸಿನಿಮಾ. ವಿಮರ್ಶೆಗಳು ಏನೇ ಬಂದರೂ ಅಥವಾ ಅದೇ ಈ ಒಂದು ಕಂಟೆಂಟ್ ಅಂತಾಗ, ಒಂದು ಕ್ರಾಫ್ಟ್ ಅಂತಾಗ ಎಲ್ಲ ಥರದ ವಿಮರ್ಶೆಗಳು, ಪ್ರತಿಕ್ರಿಯೆಗಳು ಬಂದೇ ಬರುತ್ತೆ. ಅದೆಲ್ಲದಕ್ಕೂ ಮೀರಿದ್ದು ಸಿನಿಮಾ ದೊಡ್ಡದು ಅನ್ನೋದನ್ನು ಪ್ರೇಕ್ಷಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾನೆ. ಈ ಹೊತ್ತಲ್ಲಿ ನನ್ನ ಜೊತೆಗೆ ಈ ಸಿನಿಮಾದ ಅತ್ಯದ್ಭುತ ಟೆಕ್ನಿಷಿಯನ್ ಸಚಿನ್ ಇದ್ದಾರೆ. ನಮಸ್ಕಾರ ಸಚಿನ್. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಆಯಿತು ಈ ಒಂದು ಕಂಟೆಂಟಲ್ಲಿ ನಿಮ್ಮ ಕೈ ಚಳಕ, ನಿಮ್ಮ ಒಂದು ಕೆಲಸ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಕುತೂಹಲ ಅಂದರೆ ಕರಾವಳಿ ಸಿನಿಮಾದ ಓವರಾಲ್ ಕೆಲಸಗಳು, ಆ ಪ್ರಾಸೆಸ್ ಹೆಂಗಾಯಿತು ಮ್ಯೂಸಿಕ್ ಆ್ಯಂಗಲಲ್ಲಿ ಅಂತ. ಸೊ ಹಾಗಾಗಿ ಅದನ್ನು ಮಾತಾಡ್ಸೋಣ ಅಂತ ಬಂದ್ವಿ. ಎಸ್, ಮಾತಾಡುವ. ಎಲ್ಲಿಂದ ಶುರು ಮಾಡೋದು? ಕರಾವಳಿ ಹೇಗೆ ಶುರುವಾಯಿತು ಅಂತ ನಿಮ್ಮ ಒಂದು ಕೆಲಸಕ್ಕೆ? ಕರಾವಳಿ ನಾನು ಫಸ್ಟ್ ಕತೆ ಕೇಳಿದ್ದು ಕಾರಲ್ಲಿ. ಸೊ ಕಾರಲ್ಲಿ ಕತೆ ಕೇಳಿದವಾಗ ಸೊ ಅದೇ ಹೆಂಗೆ ಅದನ್ನು ಅಚೀವ್ ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿತ್ತು. ಆಮೇಲೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಲ್ಲಿದ್ದು ಟ್ರೈಬ್ ಏನಿದೆ, ನಮ್ಮ ಕರಾವಳಿ ಉಡುಪಿ ಸೈಡ್, ನಮ್ಮ ಕುಂದಾಪುರ ಸೈಡ್, ಇದೆಲ್ಲ ಟ್ರೈಬ್ ಇನ್ಸ್ಟ್ರೂಮೆಂಟ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಇದರಲ್ಲಿ. ಇದೊಂದು ಒಳ್ಳೆ ಆಪರ್ಚುನಿಟಿ ನನಗೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಅವರು ವಿಜುವಲಿಗೋಸ್ಕರ. ಸೊ ಒಂದಿಷ್ಟು ಅದೇ ಫಸ್ಟ್ ಕಾಂಪೋಸಿಷನ್ ಸ್ಟಾರ್ಟ್ ಆಯಿತು. ಮುದ್ದು ಗುಮ್ಮ ಸಾಂಗ್ ಬಂದು ಫಸ್ಟ್ ಕಾಂಪೋಸಿಷನ್. ಸೊ ಅದು ಸ್ಟಾರ್ಟ್ ಆಗಬೇಕಾದ್ರೆ ಅವ್ರು ಆಲ್ರೆಡಿ ಬೇರೆ ಟಾಕಿ ಪರ್ಷನ್ ಶೂಟಿಂಗಲ್ಲಿದ್ದರು. ಸೊ ಮಿಡಲ್ ಬಂದು ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ರು. ಫಸ್ಟ್ ಪಲ್ಲವಿ ಕ್ರ್ಯಾಕ್ ಮಾಡಿದ್ವಿ. ಅದು ಕ್ರ್ಯಾಕ್ ಮಾಡಿ ಚೆನ್ನಾಗಿದೆ, ಇದನ್ನ ಇಟ್ಕೋಬೋದು, ಇನ್ನು ಕಂಟಿನ್ಯೂ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂತು ಆ ಟ್ಯೂನ್. ನಾವು ಒಂದೇ ಸಲ ಅದನ್ನ ಫಿಕ್ಸ್ ಮಾಡಲ್ಲ, ಒಂದು ಸ್ವಲ್ಪ ದಿನ, ಒಂದು 2-3 ದಿನ ಕೇಳಿ ಈಗ ಮಾರನೇ ದಿವಸ ಅದನ್ನ ಕೇಳಿದವಾಗ ಇನ್ನೂ ಅದನ್ನ ತಲೆಯಲ್ಲಿ ಉಳಿದ್ರೆ ಅದನ್ನು ಹಾಗೆ ಇಟ್ಕೊಳ್ಳೋದಂತ ಫಿಕ್ಸ್ ಆದ್ವಿ. ನನಗಿಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ಇಟ್ಕೊಳ್ಳೋದಿಲ್ಲ. ಸೊ ಅವ್ರಿಗೆ ಇಷ್ಟ ಆಗಿ ನಂಗೆ ಇಷ್ಟ ಆಗಿಲ್ಲ ಅಂದರೆ ಇಬ್ಬರಿಗೂ ಇಷ್ಟ ಆದರೆ ಮಾತ್ರ. ಸೊ ಹಂಗೆ ಹೋಯ್ತು ಮುದ್ದುಗುಮ್ಮ ಸಾಂಗು. ಮುದ್ದುಗುಮ್ಮ ಯಾವುದೇ ಸಾಂಗ್ ಆಗಲಿ, ಯಾವುದಕ್ಕೂ ಆಪ್ಷನ್ ಜಾಸ್ತಿ ಏನಿರಲಿಲ್ಲ, ಎಲ್ಲ ಒಂದೊಂದು ಟೇಕಲ್ಲೇ ಓಕೆ ಆಯಿತು. ಸೊ ಹಂಗೆ ಸ್ಟಾರ್ಟ್ ಆಯಿತು. ಬಿ ಜಿ ಎಮ್ ಸಾಂಗ್ಸ್ ಎಲ್ಲ ಆದಮೇಲೆ ಬಿ ಜಿ ಎಮ್ ಸ್ಟಾರ್ಟ್ ಆಯಿತು, ಅವ್ರು ವಿಜುವಲ್ ಕೊಟ್ಮೇಲೆ. ವಿಜುವಲ್ ನಾನು ಫಸ್ಟ್ ಟೈಮ್ ಅಂದರೆ ಫುಲ್ ಇಡೀ ಸಿನಿಮಾ, ಥ್ರೂಔಟ್ ಸಿನಿಮಾ ಫಸ್ಟ್ ಟೈಮ್ ನೋಡಿದವಾಗ ಇಲ್ಲೇ ಸ್ಟುಡಿಯೋದಲ್ಲೇ ತಂದು ತೋರಿಸಿದ್ರು. ತುಂಬ ಖುಷಿಯಾಗಿಬಿಟ್ಟೆ ನಾನು. ಇದಕ್ಕೆ ನಾನು ಕಾಯ್ತಿದ್ದೆ, ಈ ಸಿನಿಮಾಗೋಸ್ಕರ ನಾನು ಕಾಯ್ತಿದ್ದೆ. ಸೊ ನನ್ನಲ್ಲಿ ಏನೋ ಒಂದು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದ ಸಿನಿಮಾದಲ್ಲಿ ಹೊಸತನ ಏನೋ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡೆ. ಸೊ ನೋಡಿ ಖುಷಿ ಆದ ನನಗೆ. ಅದರಲ್ಲಿ ತುಂಬ ನೀವು ಸ್ಕೋರ್ ಕೇಳಿದ್ರೆ ಗೊತ್ತಾಗುತ್ತೆ, ಅದು ತುಂಬ ಜಾಗಗಳಿದೆ ಸ್ಕೋರಿಗಂತಾನೆ. ಸೊ ಯಾವುದು ಅನ್ನೆಸೆಸರಿ ಇಲ್ಲ,
ಸೀನಿಗೆ ಏನು ಬೇಕೋ ಅದನ್ನ ಜಾಗ ಇತ್ತು. ಸೊ ಹಾಗಾಗಿ ನೋಡಿ ಖುಷಿಯಾಗಿ ನಾನು ಅವ್ರನ್ನ ಹಗ್ ಮಾಡಿ 100% ವರ್ಕ್ ಆಗುತ್ತೆ ಇದು ಸಿನಿಮಾ. ಎಲ್ಲರಿಗೂ ಸ್ಕೋಪ್ ಇದೆ, ಎಲ್ಲರಿಗೂ, ಎಲ್ಲ ಟೆಕ್ನಿಷಿಯನಿಗೂ, ಎಲ್ಲ ಆ್ಯಕ್ಟ್ರಿಗೂ ಒಂದು ಒಳ್ಳೆ ಬ್ರೇಕ್ ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಸೊ ಹಂಗೆ ಆಯ್ತು. ಅಂದರೆ ಒಂದು ನೇಟಿವ್ ವಿಷಯ ಇದು. ಅಂದರೆ ಗುರುದತ್ತು ಅಲ್ಲಿಯವರೇ ಮತ್ತು ನೀವು ಅಲ್ಲಿಯವರೇ, ಆ ನೇಟಿವ್ ವಿಷಯಗಳಿಗೆ ಅಲ್ಲಿನವರೇ ಸೇರ್ಕೊಂಡು ಮಾಡಿದಾಗ ತುಂಬ ಅಥೆಂಟಿಸಿಟಿ ಕಾಣುತ್ತೆ ಅಂತ ಅಂದರೆ ನನಗೆ ವಿಜುವಲ್ ನೋಡಿದಾಗ ಎಸ್ಪೆಷಲಿ ಡೈರೆಕ್ಟ್ರ್ ಆ ಮಾಸ್ ಎಲಿವೇಶನ್ಸ್ನ ಒಂದು ಥೀಮಾಗಿ ಇಟ್ಕೊಂಡಿದ್ದಾರೆ. ಈ ಕತೆ ಏನೇ ಹೇಳೋಕ್ಕೋದ್ರೂ ಆ ಒಂದು ಮಾಸಿಫೈ ಆಗಿ ಎಲಿವೇಟ್ ಮಾಡ್ತಾ ಹೋಗ್ತಾರೆ. ಅದು ಹೀರೋಯಿಂದ ಹಿಡಿದು ವಿಲನ್ನಿಂದ ಹಿಡಿದು ಒಂದು ಸಣ್ಣ ಕ್ಯಾರೆಕ್ಟರಿಂದ ಹಿಡಿದು ಒಂದು ಕೋಣದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆ ಒಂದು ಎಲಿವೇಶನಲ್ಲೇ ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ಎನರ್ಜಿ ಫಾರ್ಮ್ ಆಗೋದೇ ಆ ಪ್ಲಸ್ ಆ ಒಂದು ಮ್ಯೂಸಿಕ್ ಸಿಂಕ್ ಆದಾಗ ಮಾತ್ರ. ನೀವು ಬಿಗಿನಿಂಗ್ ಹೇಳ್ತಾ ಇದ್ರಿ ನಾನು ಟ್ರೈಬ್ನ ಯೂಸ್ ಮಾಡೋವಂಥ ಅವಕಾಶ ಸಿಕ್ತು ಅಂತ ಹೇಳಿ. ಸೊ ನೀವು ಅಲ್ಲಿನವರಾಗಿ ಈ ಒಂದು ಕರಾವಳಿ ಕತೆ ಕೇಳಿದಾಗ ಮತ್ತು ಆ ವಿಜುವಲ್ ನೋಡಿದಾಗ ಆ ಎರಡಕ್ಕೂ ನಿಮ್ಮ ಇಮ್ಯಾಜಿನೇಷನಲ್ಲಿ ಸಿಕ್ಕಂಥ ವ್ಯತ್ಯಾಸ ಮತ್ತು ಕೆಲಸವಾಗಿ ಅದು ಶುರುವಾದಾಗ ಹೇಗಿತ್ತು? ಅದೇ ನಾವು ಫಸ್ಟ್ ಅವ್ರ ಮೂವಿ ತೋರಿಸಿದ ಮೇಲೆ ಡಿಸ್ಕಸ್ ಮಾಡಿದ್ದೆ ಫಸ್ಟ್ ಇದನ್ನು ಅಲ್ಲಿದ್ದು ಟ್ರೈಬ್ ಇನ್ಸ್ಟ್ರೂಮೆಂಟು ಮತ್ತು ಟೆಕ್ನೋ ಇವಾಗಿನ ಟ್ರೆಂಡಿಗೆ ಏನು ಸಿಂತ್ ಆಗಲಿ, ಹಾರ್ಡ್ ಸಿಂತ್, ಯುನಿಕ್ ಈಗ ಅಪ್ಡೇಟ್ ಏನಿದೆ ಟ್ರೆಂಡಿಂಗಲ್ಲಿ ಏನಿದೆ ಸೌಂಡ್ಸ್ಗಳು, ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಈಗ ನಾನು ಕೆಲವೊಂದು ಜಾಗದಲ್ಲೆಲ್ಲ ಎಫೆಕ್ಟ್ಸ್ ಥರ ಯೂಸ್ ಮಾಡಿದ್ದೀನಿ. ಯಾವುದೋ ಪಕ್ಷಿ ಕೂಗೋದು ನೈಟ್ ಹೊತ್ತಲ್ಲಿ ಕೇಳಿಸುತ್ತಲ್ಲ ನಮಗೆ ಆ್ಯಂಬಿಯನ್ಸ್, ಸೊ ಅದನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಮಾಡಿಕೊಂಡು ಆ ಥರದ್ದೆಲ್ಲ ಯೂಸ್ ಮಾಡಿದ್ದೀನಿ. ಅದಕ್ಕೆ ಟೆಕ್ನೋ, ಟ್ರಾನ್ಸ್, ಸ್ಲ್ಯಾಪ್ ಬೇಸ್, ಸೊ ಈ ಥರದಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ಅದೇ ನನ್ನ ಅಂದರೆ ಏನು ಕೇಳಕ್ಕೆ ಬಂತೆ ಅಂದರೆ ಅದೇ ಮಾಸಿಫಿಕೇಷನು, ಎಲಿವೇಶನ್ಸ್ ಅಂತ ಬಂದಾಗ ಈಗ ಓಕೆ ಒಂದು ನೇಟಿವ್ ಸಬ್ಜೆಕ್ಟು, ಈಗ ಕಲ್ಚರ್ ಇದೆ, ನಮ್ಮದೊಂದು ಸೌಂಡ್ ಇದೆ, ಆ್ಯಂಬಿಯನ್ಸ್ ಇದೆ, ಅದಕ್ಕೆ ಸಿಂಕ್ ಮಾಡೋದು, ಅದಕ್ಕೆ ಮಾಡೋದು ತುಂಬ ಸುಲಭ. ನಿಮ್ಗೆ ಗೊತ್ತಿರೋ ಸೌಂಡ್ಗಳು, ಕೇಳಿರೋ ಸೌಂಡ್ಗಳು, ಆ ಓಟ ಮತ್ತು ಭಾಷೆ ಇದೆಲ್ಲವೂ ತುಂಬ ಮೇಳೈಸುತ್ತೆ ಎರಡಕ್ಕೂ ಇದಾಗಿ. ಅಂದರೆ ಅವ್ರು ಬಳಸೋ ಸ್ಲ್ಯಾಂಗ್. ಸೊ ಈ ನಿಟ್ಟಿನಲ್ಲಿ ಆ ಮಾಸಿಫಿಕೇಷನ್ ಅನ್ನೋದು ಇದೆಯಲ್ಲ, ಈಗ ನೋಡೋರಿಗೆ ಈಗ ಕರಾವಳಿ ಕಥೆನ ಬರೀ ಕರಾವಳಿಗರಲ್ಲದೆ ಬಯಲುಸೀಮೆಯಲ್ಲೂ ಅದು ಇಷ್ಟಪಡ್ತಿದ್ದಾರೆ ಅಥವಾ ಅದನ್ನು ಕೊಂಡಾಡ್ತಿದ್ದಾರೆ, ಆ ಎಲಿವೇಶನ್ಸ್ಗೆ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ಅದರದೊಂದು ಇಂಪ್ಯಾಕ್ಟ್. ನಾನು ಯೂಶ್ವಲಿ ನಾನು ವರ್ಕ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಥಿಯೇಟ್ರಲ್ಲಿ ಜನ ಏನು ಎಂಜಾಯ್ ಮಾಡಬೇಕು ಅದನ್ನು ನಾನು ಇಲ್ಲಿ ಸ್ಟುಡಿಯೋದಲ್ಲೇ ಅದನ್ನ ತಗೊಂಡು ಎಂಜಾಯ್ ಮಾಡ್ತೀನಿ ಫಸ್ಟ್. ಅದು ನನಗೆ ಖುಷಿ ಕೊಡ್ತಾ ಇದೆಯಾ ಅದನ್ನ ನೋಡ್ಕೊಂಡು ಆಮೇಲೆ ಅದನ್ನ ಡೈರೆಕ್ಟಿಗೆ ತೋರಿಸ್ತೀನಿ. ಸೊ ಅದಿಲ್ಲ, ಇನ್ನೂ ಒಂಚೂರು ಏನೋ ಬೆಟರ್ ಆಗಬೇಕು, ಇಲ್ಲಿ ಆ್ಯಂಬಿಯನ್ಸ್ ಇದ್ರೆ ಮಾತ್ರ ಮಜಾ ಸಿಗುತ್ತೆ. ಇಲ್ಲಿ ಏನಂತಾರೆ ಫುಲ್ ಮ್ಯೂಸಿಕ್ ಹಾಕಿದ್ರೇ ಅದು ಎಲಿವೇಶನ್ ಅಲ್ಲ, ಎಲ್ಲಿ ಡೌನ್ ಆಗಿ ಎಲ್ಲ ರೈಸ್ ಆಗುತ್ತೋ ಅಲ್ಲಿ ಆ ಥರ ಸೀಕ್ವೆನ್ಸ್ ಇದ್ರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಕೆಲವೊಂದು ಸೀಕ್ವೆನ್ಸಲ್ಲಿ ನಿಮಗೆ ಅಲ್ಲಿ ಮ್ಯೂಸಿಕೇ ಬೇಡ, ಆ್ಯಕ್ಟ್ರ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಆ್ಯಂಬಿಯನ್ಸ್, ಸೌಂಡ್ ಎಫೆಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಜಾಗದಲ್ಲೆಲ್ಲ ನಾವು ಹಾಗೆ ಬಿಟ್ಟಿದ್ದೀವಿ. ಫೈಟ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರೆ ಆ್ಯಂಬಿಯನ್ಸೇ ಬಿಟ್ಬಿಟ್ಟಿದ್ದೀವಿ. ಅಲ್ಲಿ ಕತ್ತಿ ಬೀಸೋದಾಗಲಿ, ನೀರು, ಮಳೆ ಸೌಂಡ್, ಸೊ ಅದೆಲ್ಲ ಇಂಪ್ಯಾಕ್ಟ್ ಥಿಯೇಟ್ರಿಕಲ್ಲಿ ಅದು ತುಂಬ ಇಂಪ್ಯಾಕ್ಟ್ ಅನ್ಸುತ್ತೆ. ಸೊ ಹಾಗಾಗಿ ಅದು ಮಾಸ್ ಎಲಿವೇಶನ್ ಅಂದ್ರೆ ಅದು ಹಾಗೆ ರೈಸ್ ಇದ್ರೆ ಮಾತ್ರ ಆ ಪೀಕ್ ಪಾಯಿಂಟಿಗೆ ನಿಮಗೆ ಹಿಟ್ ಆಗುತ್ತೆ. ಸೊ ಹಾಗೆ. ಸೊ ಅಂದರೆ ಒಂದೊಂದು ಇದಕ್ಕೊಂದೊಂದು ಥೀಮ್. ಈಗ ಮಹಿಷಾ ಬಿಗಿನಿಂಗ್ ಬರುವಂಥ ಸನ್ನಿವೇಶದಿಂದ ಹಿಡಿದು ಇಂಟರ್ವಲ್ದೊಂದು ಬ್ಯಾಂಗಿಂದ ಹಿಡಿದು ಅಥವಾ ಆ ಕ್ಲೈಮ್ಯಾಕ್ಸ್ ಒಂದು ಎಕ್ಸೈಟ್ಮೆಂಟ್ವರೆಗೂ ಆ ಒಂದು ಹಂತವಾಗಿ ಹೋಗುವಂಥ ವಿಷಯಕ್ಕೆ ನನಗೊಂದು ಕುತೂಹಲ. ಓಕೆ, ಗುರುದತ್ ಗಾಣಿಗ ಅವ್ರದ್ದು ಒಂದು ವಿಷನ್ನು, ಅವ್ರದ್ದೊಂದು ಪಲ್ಸು, ನಿಮ್ಮದೊಂದು ಎರಡು ಸಮ್ಮಿಲನ ಆಗಿರೋದು. ಇದ್ರ ಜೊತೆಗೆ ರಾಜ್ ಬಿ ಶೆಟ್ಟರ್ಗೆ ತೋರಿಸಿದಾಗ ಅಥವಾ ರಾಜ್ ಶೆಟ್ಟರ್ಗೆ ತೋರಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಅವ್ರದ್ದು ಒಂದು ಸಜೆಷನ್ಸು ಆ ಥರದ್ದು ಏನಾದ್ರು ಆಗಿತ್ತಾ ಅಂತ? ಅವ್ರು ಆ್ಯಕ್ಚುಲಿ DTS ಅಲ್ಲೇ ನೋಡಿದ್ದು. DTS ಅಲ್ಲಿ ನೋಡಿ ತುಂಬ ಖುಷಿ ಪಟ್ಟರು. ಎಕ್ಸ್ಟ್ರಾರ್ಡ್ನರಿ. ನಾನು ಹೇಳಿದೆ, ನಾನು DTSಗೆ ಹೋಗಿದ್ದೆ ಆ್ಯಕ್ಚುಲಿ. ಸೊ ನಾನು ಹೇಳಿದೆ
ಸಿನಿಮಾ ಮಾತ್ರ ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಜಾಗನೇ ಇಲ್ಲ ಬೋರ್ ಆಗೋದಕ್ಕೆ ಅಂತ ಹೇಳೋದು. ಅದಕ್ಕೆ ಎಲ್ಲಿ ಬಿಟ್ಟಿದ್ದೀರಿ ನೀವು ಜಾಗ ಎಲ್ಲಿ ಬಿಟ್ಟಿದ್ದೀರಾ, ಎಲ್ಲ ಕಡೆ ಮ್ಯೂಸಿಕ್ ಇದು ಮಾಡಿದ್ದೀರಾ ಅಂತಂದ್ರು. ತುಂಬ ಈಸ್ ವೆರಿ ಹ್ಯಾಪಿ. ಅಂದರೆ ನಂಗೆ ತುಂಬ ಪ್ಯಾಷನೇಟ್ ಅನಿಸಿದ್ದು ಈ ಕತೆನ ಸಿನಿಮಾ ಆಗಿ ಮಾಡೋದಕ್ಕೆ ಹೊರಟಾಗ ಡೈರೆಕ್ಟರ್ ಕಂಡಿರೋಂಥ ಫ್ರೇಮಿಂಗ್ಸು, ಅವ್ರದ್ದೊಂದು ವಿಜುವಲೈಸೇಷನ್ ಪ್ಲಸ್ ಸಿನಿಮಾಟೋಗ್ರಫರ್, ಇನ್ನೊಂದು ಕಡೆ ನೀವು, ಅಂದರೆ ನಿಮ್ಮ 3 ಜನಗಳ ಮಧ್ಯೆ ನಾನಾ ನೀನಾ ಅನ್ನೋ ಥರದ್ದೊಂದು ಎಫರ್ಟ್ ಹಾಕಿದ್ದೀರಾ ಅಂತ ನನ್ನ ಭಾವನೆ. ಖಂಡಿತ. ನಮಗೆ ಮ್ಯೂಸಿಷಿಯನಿಗೆ ಆ್ಯಕ್ಚುಲಿ ವಿಜುವಲ್ ನೀವು ಕತೆ ಏನೇ ಹೇಳಿದ್ರು ನಮ್ಗೆ ವಿಜುವಲ್ ನೋಡಿದ್ರೆ ಇನ್ನೂ ಅದು ನೆಕ್ಸ್ಟ್ ಲೆವೆಲ್ ಇಂಪ್ರೆಷನ್ ಅದು. ಸೊ ಕತೆ ಹೇಳಿದಾಗ ಒಂದು ಇಂಪ್ರೆಷನ್ ಆದರೆ ವಿಜುವಲ್ ನೋಡಿದವಾಗ ಇನ್ನೂ ಅದು ಎಲಿವೇಶನ್ ಇದೆಲ್ಲ ಆ ಸೀನ್ ನೋಡಿದ್ರೆ ಗೊತ್ತಾಗುತ್ತಲ್ಲ. ಆ ಎಡಿಟಿಂಗ್ ಅದು ತುಂಬ ಇಂಪಾರ್ಟೆಂಟ್ ಮ್ಯೂಸಿಕ್ಕಿಗೆ. ಆ ಬೀಟಿ ಕಟ್ ಆಗಬೇಕು. ಸೊ ಅದೆಲ್ಲ ಥಿಯೇಟ್ರಲ್ಲಿ ನಿಮಗೆ ಮಜಾ ಕೊಡೋದೇ ಅದೇ. ಅದೇ ನಾನು ಗಮನಿಸಿದಾಗ ಅದೇ ಅಂದರೆ ಹೈ ಸ್ಪೀಡ್ ಶಾರ್ಟ್ಸ್, ಅಂದರೆ ಸ್ಲೋ ಮೋಷನ್ಸ್ ಮೂಮೆಂಟ್ಸ್ ಏನಿದೆ ಎವ್ರಿವೇರ್, ಅಂದರೆ ನಾನು ನೋಡೋದು ಒಂದು ಆ್ಯಕ್ಷನಲ್ಲಿ ಆಗಿರ್ಬೋದು, ಒಂದೊಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಗಬೇಕಿರ್ಬೋದು, ಮುದುಗುಮದಲ್ಲೇ ಅಂದರೆ ಟೇಕಿಂಗ್ಸ್ ಏನೇ ನಿಮಗೆ ಎಷ್ಟು ಸ್ಕೋರ್ ಮಾಡೋದಕ್ಕೆ ಅದನ್ನು ಮಜವಾಗಿ ಹದವಾಗಿ ಕೊಡೋದಕ್ಕೆ ಆಗುತ್ತೆ ಅಂತ. ಆ ಥರದ್ದೊಂದು ಟೇಕಿಂಗ್ಸ್ ಅಂದರೆ ತೀರಾ ಪ್ಲ್ಯಾಂಡ್ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಅಂದರೆ ಸಿನಿಮಾ ನೋಡಬೇಕಾದ್ರೆ ಇವರು ಇದನ್ನ ಶೂಟ್ ಮಾಡಿದ್ಮೇಲೆ ಕಂಪೋಸ್ ಮಾಡೋದು, ಇಲ್ಲ ಇವ್ರು ಕಂಪೋಸಿಷನ್ಗೆ ಶೂಟ್ ಮಾಡಿದ್ರ ಇಲ್ಲ. ಕೆಲವೊಂದು ಅಂದರೆ ಎಡಿಟಿಂಗ್ ಪ್ಯಾಟರ್ನು ಕೆಲವೊಂದು ಹಾಗೆ ಇರುತ್ತೆ. ಅಂದರೆ ಅವರದ್ದು ಒಂದು ಪಲ್ಸ್ ಇರುತ್ತೆ. ಸೊ ಆ ಪಲ್ಸಲ್ಲಿ ಕಟ್ ಮಾಡಿರ್ತಾರೆ. ನಾವು ಅದನ್ನ ಇಲ್ಲಿ ಹಾಕೊಂಡು ಫಸ್ಟಿಗೆ ಸೀಕ್ವೆನ್ಸ್ ನೋಡ್ತೀವಿ. ಸಿನಿಮಾ ನೋಡಾದ್ಮೇಲೆ ಸ್ಕೋರ್ ಕೂತ್ಕೊಂಡವಾಗ ಆ ಸೀಕ್ವೆನ್ಸ್ ಫುಲ್ ನೋಡಿ ಅದರಲ್ಲಿ ಏನು ಪಲ್ಸ್ ಇದೆ, ಕಟ್ಟಿಂಗ್ಸ್ ಸ್ಟಾರ್ಟ್ ಟು ಎಂಡ್, ಎಲ್ಲೆಲ್ಲ ಹಿಟ್ ಪಾಯಿಂಟ್ ಬರುತ್ತೆ, ಎಲ್ಲಿ ಡೈಲಾಗ್ಗೆ ಇಂಪಾರ್ಟೆಂಟ್ ಕೊಡಬೇಕು. ಡೈಲಾಗ್ ಇದ್ದಾವಾಗ ನಾವು ಯಾವುದು ವೋಕಲ್ ಗಿರಸ್ನೆಲ್ಲ ಹಾಕ್ಬಾರ್ದು. ಆ್ಯಕ್ಚುಲಿ ಕೆಲವೊಂದ್ಸಲ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ವರ್ಕ್ ಆಗೋದೇ ಇಲ್ಲ. ನೀವು ಅಲ್ಲಿ ಏನು ಹಾಕಿದ್ರೂ ವರ್ಕ್ ಆಗಲ್ಲ. ಯಾಕಂದ್ರೆ ಹೇಳಿದ್ರೆ DTS ಅಲ್ಲಿ ಮ್ಯೂಸಿಕ್ ವಾಲ್ಯೂಮ್ ಕಡಿಮೆ ಮಾಡಿಬಿಡ್ತಾರೆ. ಸೊ ಅಲ್ಲಿ ನಿಮಗೆ ಇನ್ನೇನು ಮ್ಯೂಸಿಕ್ ಬರುತ್ತೆ ಅನ್ನೋಷ್ಟರಲ್ಲಿ ಡೈಲಾಗ್ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಡೈಲಾಗ್ ಆದ್ಮೇಲೆ ಮ್ಯೂಸಿಕ್ ಬರಬೇಕಾ, ಅಥವಾ ಡೈಲಾಗ್ಗಿಂತ ಮುಂಚೆ ಬಂದು ರೈಸ್ ಆಗಿ ಕ್ಲೋಸ್ ಆಗಿ ಆಮೇಲೆ ಡೈಲಾಗ್ ಬಂದು ಮ್ಯೂಸಿಕ್ ಬಂದರೆ ಅದು ಎಲಿವೇಟ್ ಆಗುತ್ತೆ ಅಂತ. ಸೊ ಅದಿದ್ರಲ್ಲಿ ತುಂಬ ವರ್ಕ್ ಆಗಿದೆ. ನನ್ಗನ್ಸ್ದಂಗೆ ನಾನು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಈ ಥರ ಮಾಡಿದ್ರೆ ವರ್ಕ್ ಆಗುತ್ತೆ, ಅವರು ಈ ಥರ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಳಿ ತುಂಬ ಅಂತರೂ ಇಡೀ ಸಿನಿಮಾನೂ ಆ ಥರನೇ ವರ್ಕ್ ಮಾಡಿದ್ದೀವಿ. ಅಂದರೆ ಇನ್ನೊಂದು ಕರಾವಳಿ ನನಗೆ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಯಾವಾಗಲೂ ಒಂದೊಂದು ಹೊಸ ಸಿನಿಮಾ ಅಥವಾ ಒಂದು ಹೊಸ ಟೆಕ್ನಿಷಿಯನ್ನು ಅಥವಾ ಒಂದೇನೋ ಒಂದು ಅದ್ಭುತಗಳಾದಾಗ ಇಂಡಸ್ಟ್ರಿಗೆ ತುಂಬ ಖುಷಿ ಆಗುತ್ತೆ. ನನಗೊಬ್ಬ ಒಳ್ಳೆ ಎನರ್ಜಿ ಸಿಕ್ತು ಅಂತ, ಒಂದು ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅನ್ನೋದು. ಕರಾವಳಿ ನೋಡಿದಾಗ ನನಗೆ ನಿಮ್ಮ ವಿಚಾರಕ್ಕೆ ಅದು ತುಂಬ ಅನ್ನಿಸ್ತು. ತುಂಬ ದೊಡ್ಡ ಭವಿಷ್ಯ ಇದೆ ಮುಂದಕ್ಕೆ ಅಂತ. ಮೇ ಬಿ ಅದು ನೀವು ಬಂದಿರೋ ಸ್ಕೂಲಿಂದ ಇರ್ಬೋದು, ಅಥವಾ ನೀವು ಕಲ್ತು ಬಂದಿರೋ ರೀತಿ ಇರ್ಬೋದು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಪ್ರೊಡಕ್ಷನ್ ಅಂತಂದಾಗ, ಈಗ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡೋದಂತರಾದರೆ ಎಲ್ಲರೂ ಏನು ಬಿಡಪ್ಪ ಅವರೇನೆಲ್ಲ ಟ್ಯೂನ್ ಮಾಡ್ತಾರೆ, ಸಾಂಗ್ ಮಾಡ್ತಾರೆ, ಮುಗೀತು. ಅದರಿಂದ ಆಚೆಗೆ, ಕಂಪೋಸಿಷನಿಂದ ಆಚೆಗೆ ಮ್ಯೂಸಿಕ್ ಪ್ರೊಡಕ್ಷನ್ ಅನ್ನೋದಿದೆಯಲ್ಲ, ಇನ್ಸ್ಟ್ರುಮೆಂಟೇಷನ್ನು, ಅದರ ಒಂದು ಆರ್ಕೆಸ್ಟ್ರೈಸೇಷನ್ನು, ನಿಮಗೆ ಆ ಥಿಯೇಟ್ರಿಕಲಿ ಆ ಆ್ಯಂಬಿಯನ್ಸಿಗೆ ನಮ್ಮನ್ನು ಕೂರಿಸುತ್ತೆ, ನಮ್ಗೆ ಎಕ್ಸೈಟ್ ಮಾಡುತ್ತೆ ಅನ್ನೋ ಥರದ್ದಾದರೆ ಆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ಬೋದಾ ಸಚಿನ್? ನಿಮ್ಮ ಒಂದು ಸ್ಟೈಲ್ ಆಫ್ ಮ್ಯೂಸಿಕ್ ಪ್ರೊಡಕ್ಷನ್. ಮ್ಯೂಸಿಕ್ ಪ್ರೊಡಕ್ಷನ್ ಪ್ರೋಗ್ರಾಮಿಂಗ್ ಅನ್ನೋದೇ ಬೇರೆ, ಕಂಪೋಸಿಂಗೇ ಬೇರೆ. ಎಲ್ಲರೂ ಅದು ಒಂದೇ ಅಂದ್ಕೊಂಡಿದ್ದಾರೆ. ಬಟ್ ಟ್ಯೂನ್ ಹೆಂಗೆ ಹೇಳಿದ್ರೆ ನಿಮಗೆ 5 ನಿಮಿಷದಲ್ಲೂ ಬರ್ಬೋದು, ಅರ್ಧ ಗಂಟೆಯಲ್ಲಿ ಬರ್ಬೋದು, 1 ದಿನ ಆಗ್ಬೋದು, 1 ವಾರ ಆಗ್ಬೋದು. ಅಂದರೆ ಇಂಪ್ಯಾಕ್ಟ್ ಫುಲ್ ಟ್ಯೂನ್ ಬೇಕಂತ ಹೇಳಿದ್ರೆ. ಸೊ ಪ್ರೋಗ್ರಾಮಿಂಗ್ ಅನ್ನೋದು ಹೇಳಿದ್ರೆ ಅದು 1 ವೀಕ್ ಹಿಡಿಬೋದು, 1 ಮಂತ್ ಹಿಡಿಬೋದು. ಅದಕ್ಕೆ ನೆವರ್ ಎಂಡ್, ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಅಪ್ಡೇಟ್ ಏನು ಸೌಂಡ್ಸ್ ಇದೆ, ಸೊ ಅದೆಲ್ಲ ಇದು ಹಾಕಿದ್ರೆ, ಈ ಕಿಕ್ ಹಾಕಿದ್ರೆ ವರ್ಕ್ ಆಗುತ್ತಾ, ಈ ಕಿಕ್ ಹಾಕಿದ್ರೆ ಥಿಯೇಟ್ರಲ್ಲಿ ಕೇಳುತ್ತಾ, ಹೆಡ್ಫೋನಲ್ಲಿ ಕೇಳುತ್ತಾ, ಮೊಬೈಲಲ್ಲಿ ಕೇಳುತ್ತಾ. ಸೊ ಇದೆಲ್ಲ ಪ್ರೋಗ್ರಾಮಿಂಗ್ ಇದರಲ್ಲಿ ಬರುತ್ತೆ. ನಾವು ಶೂಟಿಂಗಿಗೆ ಅವ್ರಿಗೆ ನಾವು ನಾರ್ಮಲಿ ಕಂಪೋಸ್ ಮಾಡಿ ಪಲ್ಲವಿ, ಫಸ್ಟ್ ಹುಕ್, ಆಮೇಲೆ ಪಲ್ಲವಿ, ಅನುಪಲ್ಲವಿ, BGM ಮಿಡ್ಲಲ್ಲಿ, ಆಮೇಲೆ ಚರಣ, ಮತ್ತು ಎಂಡ್ ಹುಕ್, ಸೇಮ್ ಹುಕ್ಕೆ ಅಲ್ಲಿ ಎಂಡ್ ಬರೋ ಥರ. ಸೊ ಇದು ಮಾಮೂಲಿ ಅದು ಶೂಟಿಂಗಿಗೆ ಏನು ಕೊಡ್ತೀವಿ ಅದು. ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಇರುತ್ತಲ್ಲ, ಅದನ್ನು ಆಮೇಲೆ ಮಾಡೋದು.
ಶೂಟಿಂಗ್ ಅವ್ರು ಹೋದವಾಗ ನಾವು ಟೈಮ್ ಇರುತ್ತಲ್ಲ, ಸೊ ಆವಾಗ ಪ್ರೋಗ್ರಾಮಿಂಗ್ ಮಾಡೋದು. ಪ್ರೋಗ್ರಾಮಿಂಗಲ್ಲಿ ತುಂಬ ಟೈಮ್ ಇದೆ ಮತ್ತು ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪ್ರಪಂಚ ಇದೆ. ಸೊ ನಾನು ಬೇಸಿಕಲಿ ಪ್ರೋಗ್ರಾಮರ್ ಆಗೇ ಬಂದಿದ್ದು. ರವಿ ಬಸ್ರು ನಮ್ಮ ಮಾವನ ಜೊತೆಗೆ ನಾನು 14 ವರ್ಷ ವರ್ಕ್ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಮಾವ ಆ್ಯಕ್ಚುಲಿ ಅರ್ಜುನ್ ಜನ್ಯ ಅವರಿಗೆ ಫ್ರೀಲ್ಯಾನ್ಸಿಂಗ್ ಇದು ಮಾಡ್ತಿದ್ರು ಪ್ರೋಗ್ರಾಮಿಂಗ್. ಸೊ ಅವ್ರ ಕೆಳಗೆ ನಾನು ಕೆಲಸ ಮಾಡ್ತಿದ್ದೆ. ಫಸ್ಟ್ ರ್ಯಾಂಬೋ ಸಿನಿಮಾ ಅಲ್ಲಿಂದ ವರ್ಕ್ ಮಾಡಿದ್ದೆ. ಸೊ ಅಲ್ಲಿಂದ 86 ಸಿನಿಮಾಗಳಾಯಿತು. ಹಿಂದಿ, ತಮಿಳ್, ತೆಲುಗು. ತಮಿಳಲ್ಲಿ ಜಿ ವಿ ಪ್ರಕಾಶ್ ಅವ್ರಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗಲೂ ಅವರು ಅಲ್ಲಿಗೆ ಬನ್ನಿ ಅಂತ ಇದ್ದಾರೆ. ಸೊ ಅಷ್ಟು ಕೆಲಸ ಇಷ್ಟ ಆಗ್ತದೆ. ಸೊ ಅದಾದ್ಮೇಲೆ ಜಿ ವಿ ಪ್ರಕಾಶ್ ಅವ್ರಿಗೆ ಈಗ ರಾಷ್ಟ್ರ ಪ್ರಶಸ್ತಿ ಬಂತು ಖುಷಿ ಆಯ್ತು. ಅಂದ್ರೆ ಮೂರನೇ ಸಲ ಏನೋ ರಾಷ್ಟ್ರ ಪ್ರಶಸ್ತಿ ಬಂದಿರುವಂಥದ್ದು. ಅಂದ್ರೆ ಅವರ ಮ್ಯೂಸಿಕ್ ಸೆನ್ಸು, ಅವರು ಒಂದು ಇದು ಅಂದ್ರೆ ಮೇ ಬಿ ರವಿ ಬಸ್ರು ಅದನ್ನೇ ಮಾತಾಡ್ಸೋಣ ಅಂತಿದ್ದೆ ಬೈ ಫ್ಲೋ, ಬಂದಿದ್ದು ಒಳ್ಳೇದಾಯ್ತು. ಸುಮಾರು ಜನ ಗೊತ್ತಿಲ್ಲ ಅಂದ್ರೆ ಸಚಿನ್ ಎಷ್ಟು ವರ್ಷದಿಂದ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ರವಿ ಬಸ್ರೂರ್ ಜೊತೆಗೆ ಅಂದರೆ ಇವರು ಸ್ವಂತ ಮಾವನೇ ಆಗಬೇಕು. ಸೊ ಅವರ ಒಂದು ಅನುಭವದ ಬಗ್ಗೆ ತಿಳ್ಕೊಳ್ಳೋಂಥ ಕುತೂಹಲ. ಸೊ ಬಿಗಿನಿಂಗ್ ಸ್ಟಾರ್ಟಿಂಗ್ ಡೇಸ್, ಇನಿಷಿಯಲ್ ಡೇಸ್ ಅಂದರೆ ನನಗೆ ಒಂದು ಕುತೂಹಲ, ಮೇ ಬಿ ನಿಮ್ಮ ಟೀಮಲ್ಲಿ ಎಲ್ಲರೂ ಮಲ್ಟಿ ಟ್ಯಾಲೆಂಟ್ಸು, ಮಲ್ಟಿ ಟಾಸ್ಕ್ಗಳನ್ನ ಹ್ಯಾಂಡಲ್ ಮಾಡ್ತಿರಂತೆ. ಆ ಥರದ್ದೊಂದು ಕಲಿಕೆನ ರವಿ ಬಸ್ರವ್ರು ಕಲಿಸ್ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು, ಹೆಂಗೆ ಬಂದ್ರಿ ಒಳಗೆ ಅಂತ? ನನಗೆ ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ಮನೇಲಿ ಇರ್ತಿರ್ಲಿಲ್ಲ, ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತಿದ್ದೆ ನಾನು. ಸೊ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಭಜನೆ, ಒಂದೇ ಯಕ್ಷಗಾನ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಯಾವುದೋ ಹಬ್ಬಕ್ಕೆ ಅಲ್ಲೇನೋ ಆರ್ಕೆಸ್ಟ್ರಾ, ಮಾವನ ಜೊತೆಗೆ ಅವ್ರದ್ದು ಆರ್ಕೆಸ್ಟ್ರಾ ಟೀಮ್ ಇದ್ದಿತ್ತು. ಸೊ ಅವ್ರ ಜೊತೆಗೆ ಹೋಗ್ತಿದ್ದೆ ಸ್ಪೀಕರ್ ಹಿಡ್ಕೊಂಡು. ಅಲ್ಲ ಆ ಎಂಜಾಯ್ಮೆಂಟಲ್ಲೇ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಫುಲ್ಲು. ಓದೋದ್ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತವಂತ ಆಮೇಲೆ ಗೊತ್ತಾಯ್ತಿದ್ದು ಮ್ಯೂಸಿಕ್ ಕಡೆನೇ ಜಾಸ್ತಿ ಹೋದರೆ ನಮ್ಗೆ ಸ್ವಲ್ಪ ವರ್ಕ್ ಆಗತ್ತೆ ಅಂತ. ಹೆಂಗೂ ಮಾವನು ಈ ಕಡೆನೇ ಮ್ಯೂಸಿಕ್ ಕಡೆನೇ ಬಂದ್ರಲ್ಲ. ಸೊ ಅಲ್ಲಿ ನಾನು 10th ಆದಮೇಲೆ ಡೈರೆಕ್ಟ್ ಮ್ಯೂಸಿಕ್ ಕಡೆನೇ ಬಂದೆ, ಬೆಂಗಳೂರಿಗೆ ಬಂದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದು ವರ್ಷ ನಾನು ಬೇಸಿಕ್ ಏನು ಗೊತ್ತಿಲ್ಲ ನಂಗೆ. ಕಂಪ್ಯೂಟರ್ ಇದ್ದಿತ್ತು, ಬಟ್ ಮ್ಯಾಕಿಗೆ ಕನ್ವರ್ಟ್ ಆಗಿರಲಿಲ್ಲ. PC ಅಲ್ಲಿ ವರ್ಕ್ ಮಾಡ್ತಿದ್ದೆ, ಅದು ಬೇರೆ QBS ಅಂತ ಮ್ಯೂಸಿಕ್ ವರ್ಕ್ ಮಾಡೋದು. ಸೊ ಅದರಿಂದ ಲಾಜಿಕ್ಕಿಗೆ ಬಂದೆ. ಅದರಲ್ಲಿ 1 ವರ್ಷ ಕಲಿತೆ, ಬೇಸಿಕ್ ಕಲಿತೆ. ಸೊ ಅಲ್ಲಿಂದ ಸ್ಕೋರ್ ಮಾಡೋದು ಹೆಂಗೆ, ಏನೆಲ್ಲ ಹಾಕಬೇಕು, ಕಾರ್ಡ್ಸ್ ಅಂದರೆ ಏನು, ಏನು ಲವ್ಗೆ ಯಾವ ಥರ ಕಾರ್ಡ್ಸ್ ಹಾಕಬೇಕು, ಫೀಲಿಂಗ್ ಇದ್ದರೆ ಯಾವ ಥರ ಕಾರ್ಡ್ಸ್ ಹಾಕಬೇಕು, ರೇಜ್ ಥರ ಇದ್ದರೆ ಹೀರೋಯಿಕಿಗೆ ಯಾವ ಥರ ಕಾರ್ಡ್ಸ್ ಹಾಕಬೇಕು, ಅದೆಲ್ಲ ಕಲಿತಾ ಬಂದೆ. ಸೊ ಹಾಗೆ ಎಂಟ್ರಿ ಆದೆ. ಆ್ಯಕ್ಚುಲಿ ಈ ಮನೆಯಲ್ಲೇ ಮುಂಚೆ ಇದ್ದಿದ್ದು. ಸೊ ಈ ಮನೇಲಿ ತುಂಬ ನೆನಪುಗಳಿದೆ. ಹಾಗಾಗಿ ಈ ಮನೆಯಲ್ಲೂ ಬಿಟ್ಟು ಹೋಗಿಲ್ಲ. ಉಗ್ರಂ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗಿದ್ದು. ಇದೇ ಟೇಬಲ್ ಮೇಲೆ. ಸೊ ಆ ಒಂದು ನೆನಪು ಹಂಗೆ ಇದೆ. ಅಂದ್ರೆ ಮೇಜರ್ ಉಗ್ರಮಿಂದಾನೇ ಅಲ್ವಾ, ಅಂದ್ರೆ ಇವ್ರದ್ದು ದೊಡ್ಡ ಹೆಸರಾಗಿದ್ದು ಅಂದ್ರೆ ಉಗ್ರಮಿಂದಾನೇ ರವಿ ಬಸ್ರು ಅನ್ನೋ ಟ್ಯಾಲೆಂಟ್. ಹೇಗಿತ್ತು ಆ ದಿನಗಳು? ಅಂದ್ರೆ ಅವರು ಹೇಗೆ ವರ್ಕ್ ಮಾಡ್ತಾ ಇದ್ರು, ನೀವೇನ್ ಅಂದ್ರೆ ಆ ಒಂದು ತುಂಬಾ ಹತ್ತಿರದಿಂದ ನೋಡಿರ್ತೀರ. ಇವತ್ತು ಈ ರೇಂಜ್ಗೆ ಅವ್ನ ಪಲ್ಸ್ ಹಿಡಿಬೇಕಾದ್ರೆ, ಈ ಕೆಲಸ ಬರಬೇಕಾದ್ರೆ ಅದು ಕೂಡ ಕಾರಣ ಆಗಿರುತ್ತೆ ಅಂತ. ಅವಾಗೆಲ್ಲ ತುಂಬ ಇನ್ನೂ ಏನೋ ಮಾಡಬೇಕು, ಇನ್ನೂ ಅಚೀವ್ ಏನೂ ಮಾಡಿರಲಿಲ್ಲ ಅವಾಗ. ಜಸ್ಟ್ ಪ್ರೋಗ್ರಾಮರ್ ಥರನೇ ಇದ್ವಿ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ನಲ್ಲ ಅವ್ರು ಹೆಂಗೆ ಕಷ್ಟಪಡ್ತಾರೆ ಏನು ಕತೆ ಅಂತ. ತುಂಬ ಅಂದರೆ ನಾವು ಎಲ್ಲರೂ ಡಲ್ ಆದರೆ ನಮಗೆ ಅದನ್ನ ಎನರ್ಜಿ ಕೊಡೋದೇ ಅವರೇ. ಎನರ್ಜಿ ಡೌನ್ ಆಗೋದು ಬಿಡೋದೇ ಇಲ್ಲ. ಏನಾದರೂ ಒಂದು ಶೂಟಿಂಗ್ ಮಾಡ್ತಾಯಿದ್ವಿ, ನಾನು DOP ವರ್ಕ್ ಮಾಡ್ತಿದ್ದೆ, ನಾನು DOP ವರ್ಕ್ ಕಲ್ತಿದ್ದೆ ಅವರಿಂದ. ಸೊ ಹಾಡ್ತಿರೋದು ಕಲ್ತಿದ್ದೆ ಅವರಿಂದ. ಅವ್ರು ಹೇಳಿ 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 ನಾನು ಸುಮ್ಮನೆ ಏನೋ ಗುಟ್ಟಲ್ಲಿ ಹಾಡ್ದಂಗೆ ಹಾಡ್ತಿದ್ದೆ. ಸೊ ಅದನ್ನು ಇನ್ನೂ ಗಟ್ಟಿ ಹಾಡಕ್ಕೆ ಕಲಿ ಇನ್ನು ಅಂತ ಹೇಳಿ ಅವರಿಂದನೇ ಕಲ್ತಿದ್ದು. ಸೊ ಎಲ್ಲೂ ನಮ್ಮ ಟೀಮಲ್ಲಿ ಒಂದು 20-25 ಜನ ಇದ್ದೀವಿ ಊರಲ್ಲಿ. ಸೊ ಇವಾಗ ಎಲ್ಲರೂ ಶೂಟಿಂಗ್ ಟೈಮಲ್ಲಿ ಎಲ್ಲರೂ ಎಲ್ಲದೂ ಕೆಲಸ ಮಾಡ್ತಾರೆ. ಮಾವನು ಆ ಕಡೆ ಇದು ಬಕೆಟಲ್ಲಿ ನೀರು ತರೋದಾದ್ರೂ ಓಕೆ, ಏನು ಕೆಲಸ ಮಾಡೋದಾದ್ರೂ ಓಕೆ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತೀವಿ. ಶೂಟಿಂಗ್ ಅಂತ ಬಂದರೆ ಎಲ್ಲರೂ ಅಲ್ಲಿ ಸಿದ್ಧ.
ಹ್ಮ್. ಒಬ್ರು ಗಾರೆ ಕೆಲಸದವರು, ಹ್ಮ್. ಆಮೇಲೆ ಇನ್ನೊಬ್ರು ಎಲೆಕ್ಟ್ರಿಷಿಯನ್, ಹ್ಮ್. ಆಮೇಲೆ ಇನ್ನೊಬ್ರು ಡ್ರೈವರು. ಹ್ಮ್. ಸೊ ಈ ನಮ್ಮ ಸ್ಟುಡಿಯೋ ಅಂತ ಬಂದ್ರೆ ಎಲ್ಲರೂ ಕೆಲಸ ಬಿಟ್ಟು ಬರ್ತಾರೆ. ಹ್ಮ್. 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 ಸೊ ಇವಾಗೆಲ್ಲ ಹಾಡ್ತಾ ಇದ್ದಾರೆ. ಹ್ಮ್. ಶೂಟಿಂಗಲ್ಲಿ ಏನು ಯಾರೆಲ್ಲ ಇದ್ದಾರೆ ಅವರೆಲ್ಲ ಮತ್ತೆ ಇವಾಗ ಕೋರಸ್, ನೀವು ಇದರಲ್ಲಿ ಸಲಾರಲ್ಲಾಗಲಿ KGF ಅಲ್ಲಾಗಲಿ ಹ್ಮ್. ಅವರೆಲ್ಲ ಸಿಂಗರ್ಸ್, ನಮ್ಮ ಟೆಕ್ನಿಷಿಯನ್ನೇ. ಹ್ಮ್. ಅಂದ್ರೆ ನಾ ಹೇಳ್ದಲ್ಲ ಇವಾಗ ಡ್ರೈವರ್, ಹ್ಮ್. ಮೇಸ್ತ್ರಿ. ಹ್ಮ್. ಸೊ ಅವರೆಲ್ಲ ಇವಾಗ ಸಿಂಗರ್. ಓ ಸೂಪರ್. ಅಂದ್ರೆ ಇಂಟ್ರೆಸ್ಟ್ ಇರೋರು ಎಲ್ಲ ಕ್ಯಾಂಡಿಡೇಟ್ಗಳನ್ನು ರೆಡಿ ಮಾಡಿದ್ದಾರೆ. ಅಂದ್ರೆ ಅವ್ರದ್ದು ಏನಂತ ಹೇಳಿದ್ರೆ ಇಂಥದ್ದು ಆಗಲ್ಲ ಅಂತ ಅನ್ಕೋಬಾರ್ದು ಯಾರು. ಹ್ಮ್. ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡದೆ ನಾವು ಅದನ್ನ ಹೇಳಿದ್ರೆ ತಪ್ಪಾಗುತ್ತಲ್ಲ. ಹ್ಮ್. ಹ್ಮ್. ಸೊ ಆ ಥರದ್ದು ಹ್ಮ್. ಅವರು ಹೇಳ್ಕೊಟ್ಟಿರೋದು. ಹ್ಮ್. ಅಂದ್ರೆ ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಧ್ಯೇಯ. ಅಂದ್ರೆ ಬಂದಿದ್ರಲ್ಲಿ ಸಿನಿಮಾಗೆ ಕೊಡಬೇಕು, ಸಿನಿಮಾನೇ ಮಾಡಬೇಕು, ಇನ್ನೊಂದಷ್ಟು ಟ್ಯಾಲೆಂಟ್ಗಳನ್ನ ಹುಟ್ಟಾಕ್ಬೇಕು ಅನ್ನೋ ಥರ ಮನಸ್ಥಿತಿನ ಅವ್ರದ್ದು ಅಂತ. ಹೌದು, ಅವ್ರದ್ದು ಅಂದರೆ ಯಾಕಂತ ಹೇಳಿದ್ರೆ ಅವರು ಚಿಕ್ಕ ವಯಸ್ಸಿಂದ ಇದನ್ನ ನೋಡ್ಬಿಟ್ಟಿದ್ದಾರೆ. ಹ್ಮ್. ಆ ಕಷ್ಟದ ದಿನಗಳನ್ನ ಯಾರು ಅವಕಾಶ ಕೊಡ್ತಿರ್ಲಿಲ್ಲ. ಹ್ಮ್. ಸೊ ಇವಾಗೆಲ್ಲ ಅವಕಾಶ ಸಿಗ್ತಿರುವಾಗ ಅದನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ ಅವ್ರದ್ದು ಥಾಟ್. ಹ್ಮ್. 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 ಸೊ ಅವಕಾಶ ಏನು ಹುಡ್ಕೊಂಡು ಹೋಗೋದು ಬೇರೆ, ಸಿಗೋದು ಬೇರೆ ಅಲ್ಲ. ಹ್ಮ್. ಸೊ ಸಿಕ್ಕವಾಗ ಅದನ್ನ ಯೂಸ್ ಮಾಡ್ಕೋಬೇಕು, ಹ್ಮ್. ಯುಟಿಲೈಸ್ ಮಾಡ್ಕೋಬೇಕು. ಆ ಒಂದು ಥಾಟ್ ಅವ್ರದ್ದು. ಸೊ KGF ದಿನಗಳ ಹೇಗೆ ಅನ್ಸುತ್ತೆ ಅಂದರೆ, ಅವತ್ತಿಗೆ KGF ಉಗ್ರಮ್ ಆಗಿತ್ತು. KGF ಅನ್ನೋದು ತುಂಬ ದೊಡ್ಡ ಎಲಿವೇಟ್ ಆದಂಥ ಸಿನಿಮಾ, ಇಡೀ ಪ್ಯಾನ್ ಇಂಡಿಯಾ ತುಂಬಲ್ಲ, ಅದು ಕನ್ನಡದಿಂದ. ಆ್ಯಂಡ್ ರವಿ ಬಸ್ರೂರು ಅನ್ನೋ ಹೆಸರು ಮತ್ತು ಆ ಒಂದು ಮ್ಯೂಸಿಕ್ಕು, ಆ ಸೆನ್ಸು, ಆ ಒಂದು ಅಷ್ಟು ದೊಡ್ಡ ಮಟ್ಟದ ಎಲಿವೇಶನ್ನು ಸಿಕ್ಕಂಥ ಸಿನಿಮಾ, ಅದರಲ್ಲಿ ನೀವು ಭಾಗಿಯಾಗಿದ್ದೀರಿ. ಸೊ ಆ ಒಂದು ಮೊಮೆಂಟಮ್ಸ್ನ ನೆನಪಿಸ್ಕೊಳ್ತಾರದಾದರೆ, ಅಂದರೆ ಅಲ್ಲಿಗಾಗಲೇ ಏನು ಇಲ್ಲಿ ನೀವಾಗಲೇ ಹೇಳಿದ್ರಿ, ಉಗ್ರಮ್ ಆದಮೇಲೆ ಒಂದು ಮೈಲಿಗಲ್ಲ ಅಂತ ಆಗಿದ್ದೆ ಅಲ್ಲಿಂದ. ಸೊ ಆ ಒಂದು ದಿನಗಳು ಉಗ್ರಮಲ್ಲಿ ಅದೇ ಇವಾಗ ನಾನು ಕಲ್ತಿದ್ದೆಲ್ಲ ಹಾಗೆ. ಇವಾಗ ಕರಾವಳಿ ಹೆಂಗೆ ವರ್ಕ್ ಮಾಡಿದ್ದೀನಿ ಹಾಗೆ ಅವಾಗ ಅವ್ರು ವರ್ಕ್ ಮಾಡಿದ್ದು ಹಾಗೆ, ಅದರಿಂದನೇ ಕಲ್ತಿದ್ದು. ಏನಂತ ಹೇಳಿದ್ರೆ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಇಷ್ಟ ಆಗಬೇಕು. ಇಲ್ಲಾಂದರೆ ಅದು ವರ್ಕ್ ಆಗಲ್ಲ ಅಂತ. ಅವರು ಹಾಗೆ ವರ್ಕ್ ಮಾಡಿರೋದು ಅದೊಂದು ಅದು ಆಗಲ್ಲ. ಅಷ್ಟು ಸಲ ಕೆಲಸ ಮಾಡಿದ್ದೀವಿ, ಡೇ ಆ್ಯಂಡ್ ನೈಟ್, ಅದು ಲೆಕ್ಕನೇ ಇಲ್ಲ. 5 ದಿನ ಸ್ನಾನ ಮಾಡದೇ ಇರೋದು ಇದೆ. ಪ್ರಶಾಂತ್ ಸರ್ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೇ ಮಲ್ಕೊತ ಇದ್ರು. ಆ ಥರ ಪ್ಯಾಷನ್ ನಾನು ಬೆಳ್ಕೊಂಬಂದಿದ್ದೀನಿ. ಹಾಗೆ ಅದನ್ನ ಇವಾಗ ಅಚೀವ್ ಮಾಡೋದಕ್ಕೆ ನನಗೆ ಸಿನಿಮಾಗಳು ಸಿಗ್ಬೇಕಷ್ಟೆ. ಅಂದರೆ ಒಂದು ಸಲಾರ್ಗೂ ವರ್ಕ್ ಮಾಡಿದ್ರಲ್ಲ, ಅಂದರೆ ಥ್ರೂಔಟ್ ಇಲ್ಲಿವರೆಗೂ ಬಾಲಿವುಡ್ ಸಿನಿಮಾಗಳು, ಬೇರೆ ಭಾಷೆಯ ಸಿನಿಮಾಗಳು, ಈ ಸಿನಿಮಾಗಳೆಲ್ಲವು. ಸೊ ಇನ್ನೊಂದು, ನೀವು ಅದಾಗಲೇ ಹೇಳಿದಂತೆ ಪ್ರೋಗ್ರಾಮರ್ ಆಗಿ GV ಪ್ರಕಾಶ್ ಅವರು ವರ್ಕ್ ಮಾಡ್ತಿದ್ದೀರಿ, ಈ ಕಡೆ ರವಿ ಬಸ್ರವ್ರ ಜೊತೆಗೆ ಹೋಗಿದ್ದೀರಿ. ಸೊ ಈ ಮ್ಯೂಸಿಕ್ ಪ್ರೊಡಕ್ಷನ್ ವಿಚಾರಕ್ಕೆ ಅಥವಾ ಸಿನಿಮಾಗಳ ಮೇಕಿಂಗ್ ವಿಚಾರಕ್ಕೆ ನಮ್ಮ ಇಂಡಸ್ಟ್ರಿಗೂ ಅಥವಾ ಹೊರಗಿನ ಹಿಂಗೊಂದು ರೌಂಡ್ ನಮ್ಮಲ್ಲಿ ತುಂಬ ದೊಡ್ಡದು ಆಗ್ತಿದೆ, ನೀವೆಲ್ಲ ಭಾಗಿಯಾಗಿದ್ದೀರ, ಅದು ಬೇರೆ ವಿಷಯ. ಸೊ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ ಮ್ಯೂಸಿಕ್ ಪ್ರೊಡಕ್ಷನ್ ವಿಚಾರಕ್ಕೆ? ಅಂದರೆ ಈಗ ಏನಾಗುತ್ತೆ, ಒಂದು ಕತೆ ತೊಗೊಂಬರ್ತಾರೆ ಡೈರೆಕ್ಟ್ರು, ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಥವಾ ಇದಕ್ಕೆ ತುಂಬ ಸ್ಕೋಪ್ ಇದೆ ಸ್ಕೋರ್ ಮಾಡೋದಕ್ಕೆ ಅಂತಂದಾಗ ಎಲ್ಲೊಂದು ಕಡೆ ಬಜೆಟ್ ಕಾಂಪ್ರಮೈಸಸ್. ಓಕೆ, ಮ್ಯೂಸಿಕ್ ಡೈರೆಕ್ಟ್ರು ಒಂದು ಕೋಟ್ ಕೊಡ್ತಾರೆ, ಓಕೆ ನನಗೆ ಈ ಬಡ್ಜೆಟ್ ಆದರೆ ಅಲ್ಟಿಮೇಟಾಗಿ ಕೂರುತ್ತೆ, ಇದು ಈ ಇನ್ಸ್ಟ್ರೂಮೆಂಟ್ ತರ್ಬೋದು, ಈ ಆರ್ಟಿಸ್ಟ್ನ ತರ್ಬೋದು, ಈ ಸಿಂಗರ್ನ ತರ್ಬೋದು, ನನಗೆ ಪ್ರಾಡಕ್ಟ್ ಹಿಂಗೆ ತರ್ಬೋದು ಇದಕ್ಕೆ ಅಂತ ಅನಿಸಿರುತ್ತೆ. ಬಟ್ ಅವ್ರದ್ದೊಂದು ಲಿಮಿಟೇಷನ್ಸ್ ಇರುತ್ತೆ. ಇಂಥ ಟೈಮಲ್ಲಿ ಆಗುವಂಥ ಕಾಂಪ್ರಮೈಸ್ಗಳಿಂದ ವ್ಯತ್ಯಾಸಗಳಾಗೋದುಂಟ ಅಂತ? ಇಲ್ಲ, ಸೌಂಡಿಂಗ್ ವೈಸ್ ನಾನು ಬಿಟ್ಕೊಡೋದಿಲ್ಲ. ನಾನಾಗಲಿ ಮಾವಾಗಲಿ ಸೌಂಡಿಂಗ್ ವೈಸ್ ಯಾವತ್ತೂ ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಪ್ಯಾಷನ್ನು ಹೌದು, ನಮ್ಮ ಇದು ಹೌದು, ವೃತ್ತಿನೂ ಹೌದು. ಸೊ ಇದರಲ್ಲಿ ನಾನು ಕಾಂಪ್ರಮೈಸ್ ನೋ ಚಾನ್ಸ್. ಅಂದರೆ ಕತೆ ನಾನು ಫಸ್ಟ್ ಕೇಳೋದೇ ಕತೆ ಫಸ್ಟ್ ಹೇಳಿ, ಆಮೇಲೆ ಅದರಲ್ಲಿ ನನ್ನ ವರ್ಕಿಗೆ ಜಾಗ ಇದೆಯಾ ಅಥವಾ ನಾನು ಮಾಡೋ ವರ್ಕಿಂಗ್ ನಿಮ್ಗೆ ಸಿನಿಮಾ ವರ್ಕ್ ಆಗುತ್ತಾ, ಸೊ ಅದನ್ನು ಕೇಳಿ ನಾನು ಸಿನಿಮಾ ತಗೊಂತೀನಿ. ಸೌಂಡಿಂಗ್ ವೈಸ್ ಬಂದರೆ ಪ್ರತಿ ಒಂದು ಇವಾಗ ತಿಂಗಳಿಗೆ ಬಂದಿದೆ, ಮುಂಚೆ 6 ತಿಂಗಳಿಗೆ ಒಂದ್ಸಲ ಸೌಂಡಿಂಗ್ ವೈಸ್ ಅಪ್ಡೇಟ್ ಆಗ್ತಾ ಇರಬೇಕು. ಅದು ಕ್ರಿಯೇಟಿವ್ ಫೀಲ್ಡ್ ಅಲ್ವಾ. ಈಗ ಸಿನಿಮಾದಲ್ಲಾಗಲಿ ವಿಷುವಲಲ್ಲಾಗಲಿ ಮ್ಯೂಸಿಕಲ್ಲಿ ಆಗಲಿ ಅದು ಅಪ್ಡೇಟ್ ಆಗ್ತಾ ಇರಬೇಕು, ಇಲ್ಲಾಂದರೆ ಹಿಂದುಳಿದು ಬಿಡ್ತೀವಿ. ಹೌದು.
ಅದಕ್ಕೆ ನೀವೀಗ ಇದು ನೋಡಿ KGF ಅಲ್ಲಿ ನೋಡಿ, ಆಮೇಲೆ ಸಲಾರಲ್ಲಿ ನೋಡಿ, ವ್ಯತ್ಯಾಸ ತುಂಬ ಡಿಫ್ರೆನ್ಸ್ ಇದೆ. ಹ್ಮ್. ಬಟ್ ಏನಂತ ಹೇಳಿದ್ರೆ ಕಾರ್ಡ್ಸ್ ಈ ಥರದ್ರೆಲ್ಲ ಸೇಮ್ ಇರುತ್ತೆ, ಬಟ್ ಅದನ್ನ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ತೀವಿ. ಎಲಿವೇಶನ್ ಈ ಥರದ್ರಲ್ಲೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೌಂಡಿಂಗ್ ವೈಸ್ ತುಂಬ ಅಪ್ಡೇಟ್ ಆಗ್ತಾ ಇರ್ಬೇಕು, ಇಲ್ಲಾಂದ್ರೆ ಹೇಳಿದ್ನಲ್ಲ ಹಿಂದೆ ಉಳಿದು ಬಿಡ್ತೀವಿ. ಟಾಕ್ಸಿಕ್ ಕೆಲಸ ಮಾಡಿದ್ರೆ ಟಾಕ್ಸಿಕ್ಕಿಗೆ ಇಲ್ಲ, ವರ್ಕ್ ಮಾಡಿಲ್ಲ. ಅದೇ ನಾನು ಈ ಕರಾವಳಿಯಲ್ಲಿ ಬ್ಯುಸಿ ಇದ್ದೆ, ಹಾಗಾಗಿ ಮಾಡಿಲ್ಲ. ಓಕೆ. ಇವಾಗ ಅವರಿಗೆ ಅದೇ ಮಾವಂಗೆ ಪ್ರೋಗ್ರಾಮಿಂಗ್ ಮಾಡ್ತಿದ್ದೆ, ದೃಶ್ಯಂ 3 ಹಿಂದಿ, ಅಜಯ್ ದೇವಗನ್ ಅವ್ರದ್ದು ಆಗ್ತಾ ಇದೆ. ಜಿ ಪ್ರಕಾಶದ ಆಗ್ತಾ ಇದೆ, ನಂದು ಆಗ್ತಾ ಇದೆ. ಅಂದರೆ ಒಂದು ಇಲ್ಲಿ ಮ್ಯೂಸಿಕ್ ವಿಚಾರಕ್ಕೆ ಎರಡು ಥರ, ಈಗಾಗಲೇ ಹೇಳ್ದಂಗೆ ನಿಮಗೆ ಸಿಗುವಂಥ ಡೈರೆಕ್ಟರ್ಸು, ನೀವು ನೋಡ್ಕೊಂಬಂದಿರೋಂಥ ಡೈರೆಕ್ಟರ್ಸು. ಪ್ರಶಾಂತ್ ನೀಲ್ ಅವರದೇ ತುಂಬ ದೊಡ್ಡ ಜರ್ನಿ ಇದೆ ನಿಮ್ಮೊಟ್ಟಿಗೆ, ಅಥವಾ ಈಗ ಗುರು, ಹಾಗೆಯೇ ಆರ್ಟಿಸ್ಟ್ಗಳ ವಿಷಯಕ್ಕೆ ಈಗ ರಾಜ್ ಶೆಟ್ಟರ್ದು ಒಂದು ಅಪ್ರಿಷಿಯೇಷನ್ನು ಕೇಳ್ಪಟ್ಟೆ. ಹಾಗೆಯೇ ಈಗ ಯಶ್ ಅವರಾಗಿರ್ಬೋದು ಅಥವಾ ಪ್ರಭಾಸು ಎಲ್ಲ ಬಂದಿದ್ರು ನಿಮ್ಮ ಸ್ಟುಡಿಯೋಗಳಿಗೆಲ್ಲ. ಸೊ ಅವರ ಒಂದು ಸೌಂಡಿಂಗ್ ಕೇಳಿದಾಗ ಬೀಂಗ್ ಮಾಸ್ ಹೀರೋಗಳಿಗೆ ಯಾವಾಗಲೂ ಸೌಂಡ್ ಮೇಲೆ ವಿಶೇಷವಾದ ಗಮನ ಇರುತ್ತೆ. ಅವ್ರದ್ದೊಂದು ಎಲಿವೇಶನ್ಗಾಗಲಿ ಅಥವಾ ಒಂದು ಮಾಸಿಫೈ ಪ್ರೆಸೆಂಟೇಷನ್ಗೆ ಅವ್ರದ್ದೊಂದು ಯಾವಾಗಲೂ ಒಂದು ಗಮನ ಇರುತ್ತೆ. ಸೊ ನಿಮ್ಮ ಯಾವ ಥರ ಮಾತಾಡಿದ್ದುಂಟಾ, ಅಥವಾ ಅವರು ಒಟ್ಟಿಗೆ ಅವರು ಮ್ಯೂಸಿಕ್ ವೈಸ್ ಮಾತಾಡಿದ್ದಿಲ್ಲ. ಅಲ್ಲಲ್ಲ ಅಪ್ರಿಷಿಯೇಷನ್ ಆಗಿ ಚೆನ್ನಾಗಿ ಮಾಡಿದ್ದೀರಪ್ಪ ನೀವು ಅಂತ ಪ್ರಶಾಂತ್ ಸರ್ ಮಾತಾಡಿದ್ರು. ಟೀಸರ್ ಅದೇ ನಮ್ಮ ಊರಲ್ಲಿ ಸ್ಟುಡಿಯೋದಲ್ಲಿ ಊಟ ಮಾಡ್ತಾ ಇದ್ವಿ, ಇದ್ರದ್ದು ರಿಲೀಸ್ ಡೇಟ್ ಅಲ್ಲ, ಸಾರಿ, ಇನ್ನೊಂದು ಟೀಸರ್ ಏನೋ ಬಿಟ್ಟಿದ್ವಿ ಅವಾಗ. ಅದ್ರ ಟೀಸರ್ ಸೌಂಡ್ ಕೇಳ್ಕೊಂಡು, ಇದು ನೀನೇ ಅಲ್ವಾ ಮಾಡಿದ್ದು, ಫಸ್ಟ್ ಟೀಸರ್ ಸಕ್ಕತ್ತಾಗಿದೆ ಕಣ, ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಓಕೆ, ಏನೋ ಮಾಡಿದ್ವಿ ಅಂತ ಅವ್ರು ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ ಪ್ರಶಾಂತ್ ಸರ್, ಮುಂಚೆಯಿಂದನೂ, ಇನಿಷಿಯಲ್ ಡೇ ಇಂದನೂ ಅಪ್ರಿಸಿಯೇಷನ್ ಇದೆ. ಓಕೆ. ನಾನು ಇನ್ನೊಂದು ಕೇಳಬೇಕಂತ ಕರಾವಳಿ ವಿಷಯಕ್ಕೆ, ಬಿ ಜಯಶ್ರೀ ಅವರು ಈ ಒಂದು ಸಿನಿಮಾಗೆ ಹಾಡಿಸಿರೋದು, ತುಂಬ ದೊಡ್ಡ ಕಲಾವಿದರು. ಅದೇ ಸಿನಿಮಾದೊಳಗಡೆ ಆ ವಿಷಯಗಳೆಲ್ಲ ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಅಂದರೆ BGM ಜೊತೆಗೆ ಆ ಥರದ್ದೊಂದು ಟೈಪೇ ಮಜಾ ಅನಿಸುತ್ತೆ. ಅಂದರೆ ಒಂದು ಹಾಡಲ್ಲಿ ಕತೆ ಒಳಗಡೆ ಆ ಹಾಡನ್ನು ಹೇಳೋದು, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಆಡಿಯನ್ಸ್ಗೆ ಬೇರೆ ಥರದ್ದೇ ಫೀಲ್ ಕೊಡೋಂಥದ್ದು. ಅದು ಯಾವಾಗಲೂ ವರ್ಕ್ ಆಗಿದೆ ಕೂಡ. ಹೌದು, ಐ ಬಿಲೀವ್ ಯಾವಾಗ್ಲೂ BGM ಅಲ್ಲಿ ಹ್ಯೂಮನ್ ವೋಕಲ್ಸೇ ತುಂಬ ದೊಡ್ಡ ಇಂಪ್ಯಾಕ್ಟ್ ಪ್ಲೇ ಮಾಡುತ್ತಾ ಅಂತ. ಖಂಡಿತ. ನಿಮ್ಗೆ ಅದು ವೋಕಲ್ ಬಂದಾವಾಗಲೇ ಅದು ಜನಕ್ಕೆ ಹತ್ರ ಆಗೋದು. ಅದು ನಮ್ಮ ಸೌತ್ ಈ ಕಡೆ ವೋಕಲ್ ಬಂದರೆ ನಿಮ್ಗೆ ಇಂಪ್ಯಾಕ್ಟ್ ಅನ್ಸೋದು. ನಿಮ್ಗೆ ಇಂಗ್ಲೀಷ್ ಬಂದರೆ ಓಕೆ, ಒಂದೆರಡು ದಿನ ಓಡುತ್ತೆ. ಇಂಡಿಯನ್ ಅಂತ ಬಂದವಾಗ, ಅದು ನಮ್ಮ ಈ ಕಡೆ ಬಂದವಾಗ ಅದು ಇಂಪ್ರೆಷನ್ನೇ ಬೇರೆ. ನಿಮ್ಗೆ ಇಂಗ್ಲೀಷ್ ಸಿನಿಮಾದಲ್ಲಿ ಸಿನಿಮಾ ನೋಡ್ತೀರಾ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಂತೀರ, ಬಟ್ ನಮ್ಮ ಈ ಕಡೆ ಇಂಡಿಯನ್ ಸಿನಿಮಾ ಆಗಲಿ, ಅದು ಸಾಂಗ್ಸ್ ಬಂದವಾಗ, ಈಗ ಬಾಹುಬಲಿಯಲ್ಲಿ ಆ ಥರ ಸಾಂಗ್ಸ್ ಇಲ್ಲ, ಬರೀ ಏನು BGM ಇದ್ರೆ ನಿಮ್ಗೆ ಮಜಾ ಸಿಗಲ್ಲ. ಆ ಎಲಿವೇಶನ್ ಇದ್ರೆ ಮಾತ್ರ ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್, ಫುಲ್ ಮೀಲ್ ಥರ. ಹೌದು. ಹೇಗಿತ್ತು ಜಯಶ್ರೀ ಅವರೊಟ್ಟಿಗೆ ಕೆಲಸ ಮಾಡಿ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದನ್ನ ತುಂಬ ಜನ ಹತ್ರ ಹಾಡಿಸಿದ್ವಿ. ಅದೇನಂತ ಹೇಳಿದ್ರೆ, ಒಂದು ಅಜ್ಜಿಗೆ ಸೂಟ್ ಆಗಬೇಕಿತ್ತು, ಅದು ವರ್ಕ್ ಆಗಿರಲಿಲ್ಲ ಫಸ್ಟಿಗೆ. ಬೇರೆಯವ್ರ ಹತ್ರ ಹಾಡಿಸಿದವಾಗ ಇನ್ನೂ ಏನೋ ಬೇಕು, ಯಾರ್ದೋ ವೋಕಲ್ ಬೇಕು ಇದಕ್ಕೆ, ಇಂಪ್ಯಾಕ್ಟ್ ಅನ್ನೋ ಒಂದು ಟೆಕ್ಸ್ಚರ್ ಇರುವಂಥ ಒಂದು, ನಾವೆಲ್ಲೋ ಕೇಳಿರೋ ರೀತಿಯಲ್ಲಿ ಒಂದು ವೋಕಲ್ ಬೇಕಂತ ಹುಡುಕ್ತಾ ಇದ್ವಿ. ಆವಾಗ ಜಯಶ್ರೀ ಅಮ್ಮ ಸಿಕ್ಕಿದ್ರು. ಸೊ ಅವ್ರ ಹತ್ರ ಹಾಡಿಸಿದ್ವಿ. ಅವ್ರಿಗೊಂದು ಸ್ವಲ್ಪ ಪಿಚ್ ಹೈ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಾನೆಲ್ಲ ಕಂಪೋಸ್ ಮಾಡ್ತಾ ಸ್ವಲ್ಪ ಹೈ ಪಿಚ್ಚಲ್ಲೇ ಗೊತ್ತಾಗಲ್ಲ, ಅದು ಫ್ಲೋವಲ್ಲಿ ಬಂದ್ಬಿಡುತ್ತೆ. ಸೊ ಒಂದು ಪೋರ್ಷನ್ ಏನೋ ಹೈ ಇತ್ತು, ಇದು ಸ್ವಲ್ಪ ಲೋವಲ್ಲಿ ಹಾಡ್ತೀನಿ ಅಂತ ಹೇಳಿದ್ರು. ಓಕೆ ಮೇಡಮ್, ನೀವು ಹೆಂಗೆ ಆದರೂ ಹಾಡಿ, ನಿಮ್ಮ ವಾಯ್ಸ್ ಬೇಕಷ್ಟೇ ನಮಗೆ. ಸೊ ಲೋವಲ್ಲಿ ಸ್ವಲ್ಪ ಹಾಡಿದ್ರು, ಅದು ತುಂಬ ಏನು ಬ್ಯಾಡ್ ಆಗಿಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ. ಅಂಡ್ ಸುಮೇಧ್ ಇನ್ವಾಲ್ವ್ ಆಗಿದ್ರ, ಒಂದು ಹಾಡು ಬರುತ್ತೆ ಮಧ್ಯೆ, ಕರ್ಮ ಸಾಂಗ್. ಸೊ ಅದು ನನಗೆ ಥಿಯೇಟ್ರಲ್ಲಿ ನೋಡಿದಾಗ ಸಖತ್ ಇಂಪ್ಯಾಕ್ಟ್ ಆಯಿತು. ಆ ಪೋರ್ಷನಲ್ಲಿ ಏನು ಪ್ರಿಪ್ರೇಷನ್ ಇದೆಯಲ್ಲ,
ಸೊ ಅಲ್ಲಿ ತುಂಬ ಇಂಪ್ಯಾಕ್ಟ್ ಆಯಿತು. ತುಂಬ ಚೆನ್ನಾಗಿದೆ ಅದು ಸಾಂಗ್. ಹ್ಮ್ ಅದು ನಮ್ಮ ವರ್ಲ್ಡ್ ಒಳಗಡೆ ಇದೆ, ಯಾವುದು ಕರಾವಳಿ ವರ್ಲ್ಡ್ ಒಳಗಡೆ ಇದೆ. ಹ್ಮ್ ಹಾಗಾಗಿ ಅದು ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ, ಹ್ಮ್ ಹ್ಮ್ ಬೇಗ ಹಿಟ್ ಆಗುತ್ತೆ. ಹ್ಮ್ 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 ಸೊ ಅದು ತುಂಬ ಚೆನ್ನಾಗಿದೆ. ಹ್ಮ್ ಸುಮೇಧ್ ಅವರಿಗೆ ಹ್ಮ್ ಅಪ್ರಿಸಿಯೇಷನ್ ಅವ್ರಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಓವರ್ ಆಲ್ ಅದಕ್ಕೇನೆ ಅಷ್ಟು ಬಿಡಿ ಬಿಡಿಯಾಗಿ ಬಿಡಿಸಿ ಮಾತಾಡ್ತಿರೋದು. ಇಲ್ಲ, ಸಿನಿಮಾ ಲಾಸ್ಟ್ ಮೂಮೆಂಟಲ್ಲಿ ಇದಾಗಿದೆ. ಅಲ್ಲ ಸಿನಿಮಾ ನೋಡಿದಾಗ ಅವ್ರವ್ರ ಕೆಲಸ ಅಷ್ಟು ಇಂಪ್ಯಾಕ್ಟ್ ಆಗಿರೋದಕ್ಕೇನೆ ಇವತ್ತು ಆಗ್ತಾ ಇರೋದು ಕಂಟೆಂಟ್. ಸೊ ಆ ಒಂದು ವಿಷಯಕ್ಕೆ ವೈಯಕ್ತಿಕವಾಗಿ ನಿಮಗೆ ಅಂದರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಈಗ ಇನ್ನೊಂದು ವಾರ ಆಗ್ತಾ ಇದೆ ಹೆಚ್ಚು ಕಡಿಮೆ, ಒಂದಷ್ಟು ರೆಸ್ಪಾನ್ಸ್ಗಳು, ರಿವ್ಯೂಗಳು, ನಿಮ್ಮ ಕೆಲಸದ ಬಗ್ಗೆ ಒಂದಷ್ಟು ಅಪ್ರಿಷಿಯೇಷನ್ಸು ಬಂದಿರುತ್ತೆ. ಇದರಿಂದ ಆಚೆಗೆ ನೋಡ್ತಿರೋಂಥದ್ದು ಪ್ರಾಜೆಕ್ಟ್ಸು ಮಾಡ್ತಿರೋಂಥದ್ದು ಯಾವುದು? ಇವಾಗ ರಿಲೀಸಿಗೆ ಸತ್ಯಸನ ಹರಿಶ್ಚಂದ್ರ ಅಂತ ನಿರೂಪ್ ಭಂಡಾರಿ ಅವರದ್ದು ಅದು ರೆಡಿ ಇದೆ. ಆಮೇಲೆ ಸ್ಪಾರ್ಕ್ ಅಂತ ಮಾಂತೇಶ್ ಅಂತ ಡೈರೆಕ್ಟರ್, ನಿರಂಜನ್ ಅವರು ಹೀರೋ. ಸೊ ಅದು ಆಗ್ತಾ ಇದೆ, BGM ವರ್ಕ್ ನಡೀತಾ ಇದೆ. ಇನ್ನೇನು ಸಾಂಗ್ಸ್ ನೆಕ್ಸ್ಟ್ ಮಂತಲ್ಲೆಲ್ಲ ರಿಲೀಸ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಟೈಗರ್ ಸಫಾರಿ, ಆಮೇಲೆ ಪೂರ್ವಪರ ಅಂತ ಒಂದು ಹೊಸ ಟೀಮ್. ಅದೇ ಹೇಳಿದ್ನಲ್ಲ ನಾನು ಅವಾಗ, ಕತೆ ಕೇಳ್ತೀನಿ ಫಸ್ಟ್, ಬಜೆಟ್ ಗಿಜೆಟ್ ಎಲ್ಲ ಆಮೇಲೆ, ಕತೆ ಕೇಳ್ತೀನಿ. ಕತೆ ಇಂಪ್ಯಾಕ್ಟ್ ಅನ್ಸಿದ್ರೆ ನಾನು 100% ಮಾಡೇ ಮಾಡ್ತೀನಿ. ಸೌಂಡಿಂಗಲ್ಲಾಗಲಿ ಅದು ಏನು ಅಲ್ಲೇ ಕೆಡ್ಸ್ಕೊಳ್ಳೋದೇ ಇಲ್ಲ. ಹೊಸ ಟೀಮು, ಹೊಸ ಎಲ್ಲ ತಂಡ, ಇಡೀ ತಂಡ ಹೊಸಬ್ರು. ಸೊ ಅದು ಯುನೀಕ್ ಆಗಿದೆ, ಕನ್ನಡಕ್ಕೆ ಒಂದು ಯುನೀಕ್ ಸಬ್ಜೆಕ್ಟ್. ಪೂರ್ವಪರ ಅಂತ. ಪೂರ್ವಪರ ಯಾರು ಡೈರೆಕ್ಟ್ರು? ಎಲ್ಲ ಹೊಸಬ್ರೆ. ಎಲ್ಲ ವಿಜೇತ್ ಅಂತ ಡೈರೆಕ್ಟ್ರು, ಆಮೇಲೆ ರಾಕೇಶ್ ಅಂತ ಆ್ಯಕ್ಟ್ರು, ಮೇನ್ ಲೀಡ್ ಆ್ಯಕ್ಟ್ರು. ಅದಾದ್ಮೇಲೆ ಟೈಗರ್ ಸಫಾರಿ, ಅದು ಮೌಳಿ, ಚಂದ್ರಮೌಳಿ ಅವರು ಡೈರೆಕ್ಟ್ರು. ಸೊ ಅದು ತುಂಬ ಚೆನ್ನಾಗಿ ಬರ್ತಿದೆ. ಅದು ಹಿಂದಿ ಮತ್ತು ಕನ್ನಡ ಮತ್ತು ಹಿಂದಿಗೆ. ಸೊ ಅದು ವಿಜುವಲ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ನೋಡಿದೆ ಡಬ್ಬಿಂಗಲ್ಲಿದ್ದಾವಾಗ. ಇನ್ನು ನನ್ನ ಟೇಬಲಿಗೆ ಬರಲಿಲ್ಲ, ಅದಕ್ಕೆ ವೆಯ್ಟಿಂಗ್. ಸೊ ಇದಿಷ್ಟು ಇದೆ. ಇನ್ನೊಂದು ಅತಿಕಾಯ ಅಂತ, ಸಾರಿ ಅದು ಹೇಳೋದು ಮರ್ತೆ, ಅತಿಕಾಯ ಅಂತ ನಿರೂಪ್ ಭಂಡಾರಿ ಅವರದ್ದೇ ಇನ್ನೊಂದು ಸಿನಿಮಾ. ಸೊ ಅದು ಹಾಗೆ, ಅದು ಒಂದು ಸಾಂಗ್ ಕೇಳಿ ಇಷ್ಟಪಟ್ಟು ಮತ್ತೆ ಇಲ್ಲ ನೀವು ಎಲ್ಲ ಸಾಂಗು ನೀವೇ ಮಾಡ್ಬೇಕಂತ ಹೇಳಿ ಈಗ ಸಿನಿಮಾ ಫುಲ್ ನಾನೇ ಮಾಡ್ತೇನೆ. ಸೊ ಅದು ರೆಡಿ ಇದೆ ಆಲ್ಮೋಸ್ಟ್. ಅಂದರೆ ಸ್ಕೋರಿಗೆ ಬರಬೇಕಷ್ಟೇ, ಡಬ್ಬಿಂಗ್ ಎಲ್ಲ ಆಗಿ ಬರಬೇಕು, ಶೂಟೆಲ್ಲ ಆಯಿತು. ಯೂಶ್ವಲಿ ಒಂದು ತುಂಬ ಬೇಗ ಇಂಪ್ಯಾಕ್ಟ್ ಆದ ತಕ್ಷಣ, ಒಂಚೂರು ಹೆಸರಾದ ತಕ್ಷಣ ಬರೋಂಥ ಪ್ರಾಜೆಕ್ಟ್ಸು ಹೆಚ್ಚೆಚ್ಚು ಅಂದರೆ ಒಂದು ಆರ್ಥಿಕವಾಗೂ ಸಬಲರಾಗ್ಬೋದು ಅನ್ನೋ ಉದ್ದೇಶ, ಮತ್ತು ಕೆಲಸ ಬ್ಯುಸಿ ಆಗ್ತಾಯಿದ್ವಿ ಅನ್ನೋದೊಂದು. ಬರುವಂಥ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡಿದೆ, ಕಥೆನೇ ಕೇಳ್ತೀನಿ, ತುಂಬ ಅದು ಇಷ್ಟ ಆದರೆ ಮಾತ್ರ ಮಾಡ್ತೀನಿ ಅನ್ನೋ ಉದ್ದೇಶ ಇದೆಯಲ್ಲ, ಇದು ಎಲ್ಲಿ ಕಲ್ತಿದ್ದು, ಅದು ಹೇಗೆ ಬಂದಿದ್ದು ಅಂತ? ಅದು ಯೂಶ್ವಲಿ ಯಾರಿಗೇ ಆಗಲಿ ಒಂದು ಸಣ್ಣ ಫೇಮ್ ಬಂದರೆ ಅಥವಾ ಒಂದೇನೋ ಒಂದು ಆಗ್ತಿದೆ ಅಂದರೆ ತಗೊಂಡು ಪ್ರೊಡಕ್ಷನ್, ಆ ಒಂದು ವಿಚಾರಕ್ಕೆ ಮೇ ಬಿ ಬಸವರಾವ್ರ ಗರಡಿ ಹುಡುಗ ಮತ್ತು ಅವ್ರದ್ದು ಒಂದು ನೇಚರ್ ಆಫ್ ವರ್ಕಿಂಗು ನಿಮಗೆ ಬಂದಿದೆಯಾ ಅಂತ. ಅವರು ಹೇಗೆ? ಖಂಡಿತ ಅದೊಂದು ಇಂಪ್ಯಾಕ್ಟ್ ಇದೆ. ಅಂದರೆ ಜಾಸ್ತಿ ಸಿನಿಮಾ ಒಪ್ಕೊಳ್ಳೋದು ದೊಡ್ಡದಲ್ಲ, ಆ ಸೌಂಡಿಂಗ್ ಮೇಂಟೈನ್ ಮಾಡಬೇಕು, ಮತ್ತು ಆ ಹೆಸರು ಬಸರೂರನ್ನೋ ಹೆಸರನ್ನ ಮೇಂಟೈನ್ ಮಾಡಬೇಕು. ಎಲ್ಲೂ ಚೆನ್ನಾಗಿಲ್ಲ ಅಂತ ಒಂದು ವರ್ಡು ಬರ್ಬೋದು. ಇದುವರೆಗೂ ನನ್ನ ಕರಾವಳಿಯಲ್ಲಿ ಯಾರು ಮ್ಯೂಸಿಕ್ ವೈಸ್ ಆಗಲಿ ಯಾರು ಚೆನ್ನಾಗಿಲ್ಲ ಅಂತ ಯಾರೂ ಹೇಳೇ ಇಲ್ಲ. ಸೊ ಆ ಹೆಸರನ್ನು ಉಳಿಸ್ಕೊಂಡು ಹೋಗ್ಬೇಕು. ಮತ್ತು ಸೌಂಡಿಂಗ್ ವೈಸು ಹಾಗೆ ಇನ್ನೂ ತುಂಬ ಚೇಂಜ್ ಮಾಡಬೇಕು. ಥಿಯೇಟ್ರಲ್ಲಿ ಜನ ಮ್ಯೂಸಿಕ್ಕಿಗೆ ಇದು ಮಾಡಬೇಕಂತ ನನಗೆ. ರೈಟರ್ಸ್ ಅಂದರೆ ನಿಮ್ಮ ತಂಡದೊಟ್ಟಿಗೆ ರೈಟರ್ಸು ಯೂಶ್ವಲಿ ತಕ್ಷಣಕ್ಕೆ ಯಾವುದೋ ಒಂದು ಕಂಪೋಸರ್ ತಕ್ಷಣ ಇಂಥ ರೈಟರ್ ಅಂತ ನೆನಪಾಗೋದು ಯಾರು ನಿಮಗೆ? ಅಂದರೆ ಲಿರಿಕ್ ಪ್ರಮೋದ್ ಬರುವಂತೆ. ನಾನು ಯೂಶ್ವಲಿ ಜಾಸ್ತಿ ಇವಾಗೆಲ್ಲ ಕರಾವಳಿಲಿ ಆಲ್ಮೋಸ್ಟ್ ಒಂದು 4 ಹಾಡೇನೋ ಪ್ರಮೋದ್ ಬರ್ದಿತ್ತು. ತ್ರಿಲೋಕ್ ತ್ರಿವಿಕ್ರಮ, ನಾಗೇಂದ್ರ ಪ್ರಸಾದ್ ಸರ್. ನನ್ನ ಮ್ಯೂಸಿಕ್ ಸ್ಟೈಲಿಗೆ ಇಮಿಡಿಯೇಟ್ ನೆನಪಾಗೋದು ಅವರು ಇಷ್ಟ. ತ್ರಿಲೋಕ್ ತ್ರಿವಿಕ್ರಮ, ಆಮೇಲೆ ಸುಕೀರ್ತ್ ಅಂತ ಹೊಸ ಹುಡುಗ, ತುಂಬ ಚೆನ್ನಾಗಿ ಬರೀತಾರೆ. ಸೊ ಇಷ್ಟು ಜನ ನನಗೆ ಕಂಪೋಸಿಂಗ್ ಮಾಡ್ತಾ ಇವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ಡೈರೆಕ್ಟ್ರಿಗೆ.
ನಿಮ್ಮಲ್ಲಿ ತುಂಬ ಅಂದರೆ ಹೆಚ್ಚು ಓಡೋದೆ ಮೆಲೋಡಿನ, ಅಥವಾ ಯಾವಾಗಲೂ ಈಸಿಲಿ, ಅಥವಾ ಈಸಿ ಅನ್ನೋದಕ್ಕಿಂತ ಒಳಗೊಂದು ಪಲ್ಸ್ ಇರುತ್ತಲ್ಲ, ಸೊ ಬೇಗ ಎಕ್ಸ್ಪ್ರೆಸ್ ಮಾಡೋವಂಥ ಮೀಡಿಯಮ್ ಅದು. ಸೊ ಹಾಗಾಗಿ ಅದು ಮುದ್ದುಗುಮ್ಮ ಕೇಳ್ಬೇಕಾರೆ ಹಂಗೆ ಅನಿಸ್ತು ನನಗೆ. ಅದರಿಂದ ಆಚೆಗೆ ನಿಮ್ದೊಂದಷ್ಟು ಕೆಲಸಗಳು ಕೇಳಿದ್ದುಂಟು. ಮೆಲೋಡಿಗೆ ತುಂಬ ಬೇಗ ಕೈ ಓಡುತ್ತಾ ಅಂತ. ಅದೊಂದು 100%. ನನಗೆ ಅಂದರೆ ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ಗೆ ಲಾಂಗ್ ಲೈಫ್ ಇರೋದು ಮೆಲಡಿ ಇದಕ್ಕೆ. ನೀವು ಎಂಥದ್ದೇ ಬಿ ಜಿ ಎಮ್ ಮಾಡಿ ಕೇಳ್ದವಾಗ ಅದು ಇದದು ಬಿ ಜಿ ಎಮ್ ಅಂತೀವಿ, ಬಟ್ ಹಾಡೋದು ಗುನ್ಗದ್ದೆಲ್ಲ ಮೆಲಡಿ ಸಾಂಗ್ಸೇ. ಸೊ ಮೆಲಡಿ ನಂಗೆ ತುಂಬ ಮುಂಚೆಯಿಂದನೂ ನಾನು ಮೆಲಡಿ ಸಾಂಗ್ಸ್ ರಿಪ್ಲಿಕೆ ಮಾಡ್ತಿದ್ದೆ. ಅಂದರೆ ಈಗ ಅರ್ಜುನ್ ಜನ್ಯ ಅವ್ರದ್ದು ಸಾಂಗ್ಗಳನ್ನು ಮುಂಚೆ ಕೇಳ್ತಿದ್ನಲ್ಲ, ಏರ್ಪೋರ್ಟಲ್ಲಿ ಕೇಳ್ತಿದ್ದೆ ಎಲ್ಲದರಲ್ಲೂ. ರಘು ದೀಕ್ಷಿತ್ ಅವ್ರದ್ದು ಸಾಂಗ್ಸ್, ಸೊ ಅದನ್ನೆಲ್ಲ ಮತ್ತೆ ಪುನಃ ರೀಕ್ರಿಯೇಟ್ ಮಾಡೋದು, ಅದರಲ್ಲಿ ಏನು ಇನ್ಸ್ಟ್ರೂಮೆಂಟ್ ಹಾಕಿದ್ದಾರೆ, ಸೊ ಆ ಥರದ್ರಲ್ಲೆಲ್ಲ ಮಾಡಿ ಮಾಡಿ ಮೆಲಡಿ ಅಂದರೆ ಜಾಸ್ತಿ ಇಂಟ್ರೆಸ್ಟ್. ಒಬ್ಬ ಕಂಪೋಸರ್ ಅಂದರೆ ಒಬ್ಬ ಪ್ರೋಗ್ರಾಮರೇ ಕಂಪೋಸರ್ ಆದಾಗ ಮೇ ಬಿ ಅದು ಹೆಂಗಂತಂದರೆ, ಅದೇ ರೈಟ್ರೇ ಡೈರೆಕ್ಟರ್ ಆದಾಗ ಅಥವಾ ಡೈರೆಕ್ಟ್ರೇ ಆ್ಯಕ್ಟರ್ ಆದಾಗ ಈ ಥರದ್ದು ಇರುತ್ತಲ್ಲ. ಸೊ ಹಾಗೆ ಕಂಪೋಸರೇ ಪ್ರೋಗ್ರಾಮರ್ ಆದಾಗ ಅಥವಾ ಪ್ರೋಗ್ರಾಮರೇ ಕಂಪೋಸರ್ ಆದಾಗ ಆ ಎರಡೂ ವಿಷಯಗಳು ತುಂಬ ಚೆನ್ನಾಗಿ ಗೊತ್ತಿದ್ದಾಗ ಏನು ಪ್ಲಸ್ ಆಗುತ್ತೆ ಅಂತ. ಪ್ರೋಗ್ರಾಮಿಂಗ್ ಗೊತ್ತಿದ್ದು ಕಂಪೋಸರ್ ಆದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಜಡ್ಜ್ಮೆಂಟ್ ಇರುತ್ತೆ. ಈಗ ನಾನು ಪ್ರೋಗ್ರಾಮಿಂಗ್, ಈಗ ನನ್ನ ಮಾವಂಗೆ ನಾನು ಪ್ರೋಗ್ರಾಮಿಂಗ್ ಮಾಡಿದ್ರೆ, ಸೊ ಅದರಲ್ಲಿ ಏನು ಬೇಕೋ ಅವ್ರು ತಗೊತಾರೆ, ಎಲ್ಲದನ್ನೂ ಇಟ್ಕೊಳ್ಳಲ್ಲ, ಏನು ಬೇಕೋ ಅದನ್ನು ತಗೊತಾರೆ. ಕೆಲವೊಂದು ಸಲ ಇಡೀ ಸಾಂಗ್ಸೇ ಓಕೆ ಆಗುತ್ತೆ, ಏನು ಚೇಂಜಸ್ಸೇ ಬೇಡ, ಅಥವಾ ಇನ್ನೊಂದು ಇಂಪ್ರೂವೈಸೇಷನ್ ಏನೋ ಮಾಡಂತಾರೆ. ಸೊ ಕಂಪೋಸರ್ ಪ್ರೋಗ್ರಾಮಿಂಗ್ ಆದರೂ ಅದು ಬೆಟರ್. ಅಂದರೆ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆದವಾಗ ಅವರೇ ಪ್ರೋಗ್ರಾಮಿಂಗ್ ಮಾಡ್ಬೋದು. ಪ್ರೋಗ್ರಾಮರೇ ಕಂಪೋಸರ್ ಆದವಾಗ ಅದೊಂದು ಪ್ಲಸ್ ಪಾಯಿಂಟ್. ಸೊ ಎಲ್ಲ ಜಡ್ಜ್ಮೆಂಟ್ ಇರುತ್ತೆ ಕರೆಕ್ಟಾಗಿ, ಮಿಕ್ಸಿಂಗ್ ಆಗಲಿ ಮಾಸ್ಟರಿಂಗ್ ಆಗಲಿ ಅದೆಲ್ಲ ತುಂಬ ಜಡ್ಜ್ಮೆಂಟ್ ಇರುತ್ತೆ. ಐ ಥಿಂಕ್ ಬಿ ಜಿ ಎಮ್ ಮಾಡ್ಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಹಾಂ, ಅದು ಹೌದು. ಈ KGF ಅಲ್ಲಿ ಅದೊಂದು ಬರುತ್ತಲ್ಲ, ತಂದಾನಿ ನಾನು ತಾನಿ, ಅದು ಕಂಪೋಸಿಷನ್ ಟೈಮಲ್ಲಿ ಬಂದಿದ್ದ ಅಥವಾ ಬಿ ಜಿ ಎಮ್ ಅಲ್ಲಿ ಟೈಮಲ್ಲಿ ಹುಟ್ಕೊಂಡಿದ್ದ? ಅದು ಅವರು ನಾವು ಸ್ಟುಡಿಯೋ ಮಾಡಿದ್ವಿ. ಸ್ಟುಡಿಯೋ ಟೈಮಲ್ಲಿ ಏನೋ ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ಆ ಟ್ಯೂನ್ ಬಂದಿರೋದು. ತಂದಾನೆ ನಾನೇ ತಾನಿ ತಂದಾನು ತಾನೇ ನಾನೇನು ನಾನೇ ಅಂತ ರೆಕಾರ್ಡ್ ಮಾಡಿದ್ರು. ಅದನ್ನ ಸಿಸ್ಟಮ್ಲ್ಲಿ ಹಾಕಿ ಮತ್ತೆ ಪುನಃ ರೆಕಾರ್ಡ್ ಮಾಡಿ ಅದಕ್ಕೆ ಪಿಯಾನೋ ತಂದಾನೆ ನಾನೇ ನಾನು. ಸೊ ಹಂಗಾಗಿದ್ದದು. ಟ್ಯೂನ್ ನಿಮ್ಗೆ ಎಲ್ಲಿ ಬರುತ್ತಂತ ಹೇಳಕ್ಕಾಗಲ್ಲ. ಬಾತ್ರೂಮಲ್ಲೂ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಟ್ಯೂನ್ ಬರುತ್ತೆ, ಅಥವಾ ಎಲ್ಲೋ ಹೋಗ್ಬೇಕಾದ್ರೆ. ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಿಂದ ಸಿಗತ್ತಂತ ನಿಮ್ಗೆ ಗೊತ್ತಾಗಲ್ಲ ಅದು ಟ್ಯೂನ್. ನಾನು ಕಾರಲ್ಲಿ ಎಷ್ಟೋ ಸಲ ನನ್ನ ಹೆಂಡತಿ ಮನೆಗೆ ಹೋಗ್ಬೇಕಾದ್ರೆ, ತುಮಕೂರು ಹೆಂಡತಿ ಮನೆ, ಸೊ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಸಲ ರೆಕಾರ್ಡ್ ಮಾಡಿದೆ. ಒಬ್ಬನೇ ಹೋಗ್ತೀನಲ್ಲ, ಸೊ ಏನೋ ಒಂದು ನೋಡ್ತೀನಿ, ಏನೋ ರೋಡ್ ನೋಡ್ತೀನಿ, ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಅದು ಸರಸ್ವತಿ ಆಶೀರ್ವಾದ ಅಂತ ಹೇಳ್ಬೋದು. ಸೊ ಹಂಗೆ ಟ್ಯೂನ್ ಬರೋದು ಹಂಗೆ. ನನಗೆ ಅವಾಗಲೇ ಏನು ಅನಿಸ್ತು ಅಂದರೆ, ನೀವು ಇದು ಜಿ ವಿ ಪ್ರಕಾಶ್ ಅವ್ರ ಹೆಸರು ಹೇಳಿದಾಗ, ರೆಹಮಾನ್ ಅವರು ಜಿ ವಿ ಪ್ರಕಾಶ್ ಅವರು ಸೋದರ ಮಾವ ಸೋದರಳಿ. ಇಲ್ಲಿ ರವಿ ಬಸ್ರವರು ಮತ್ತು ಸಚಿನ್ ಬಸ್ರವರು ಸೋದರ ಮಾವ ಸೋದರಳಿ. ಅಂದರೆ ಇಲ್ಲಿ ಏನೋ ಇದೆ, ಸಮಥಿಂಗ್ ಸಿಮಿಲಾರಿಟೀಸ್ ಅಂತ ಅನ್ಸಕ್ಕೆ ಶುರುವಾಯಿತು. ಮೇ ಬಿ ಅವರ ಜೊತೆಗೆ ನೀವು ಕೆಲಸ ಮಾಡ್ತೀರಾ, ಅವ್ರಿಗೆ ಪ್ರೋಗ್ರಾಮ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಅವ್ರ ವೇ ಆಫ್ ವರ್ಕು ಇವತ್ತೆಷ್ಟು ದೊಡ್ಡ ಸಾಧನೆ ಅವ್ರದ್ದು, ಎಷ್ಟು ಸಾಲು ಅಂದರೆ ಎಲ್ಲೊಂದು ಕಡೆ ಅವ್ರ ಮಾವನೇ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಅಂದರೆ ಅವ್ರಿಗೊಂದು ಹೆಮ್ಮೆ ಇದೆ, ಗುರುವನ್ನ ಮೀರಿಸಿದಂಥ ಶಿಷ್ಯ ಅನ್ನೋದು ಒಂದು ಫೀಲಿಂಗು ಆ ಒಂದು ವಿಷಯಕ್ಕೆ. ಸೊ ಅವರೊಟ್ಟಿಗೆ ಒಡನಾಟ ಇದೆ, ಅವ್ರದ್ದು ಹೇಗೆ ವರ್ಕ್ ಮಾಡ್ತಾರೆ, ಅವರು ಹೇಗಿರ್ತಾರೆ ಅಂತ ತಿಳ್ಕೊಬೋದಾ? ಅವ್ರದ್ದೆಲ್ಲ ನಿಮಗೆ ಬಿ ಜಿ ಎಮ್ ಆಗಲಿ ಸಾಂಗ್ಸ್ ಆಗಲಿ 5 ನಿಮಿಷ ಅಷ್ಟೇ ರೆಕಾರ್ಡ್ ಮಾಡಿ ಹಿಂಗೆ ಕಳಿಸ್ಬಿಡ್ತಾರೆ. ಒಂದು ಸೀನ್ ನೋಡಿದ್ರೆ ಈ ಥರ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಅಥವಾ ಮೆಲಡಿ ಆದರೆ ಇನ್ನೊಂದು ಬೇರೆ ಥರ 5 ನಿಮಿಷ ಸಾಂಗ್ಸ್ ಆಗಲಿ ಒಂದು ಅರ್ಧ ಗಂಟೆ ಒಳಗಡೆ ಇಡೀ ಸಾಂಗ್ ಕಂಪೋಸಿಷನ್ ಮುಗಿಸ್ಬಿಡ್ತಾರೆ. ಸೊ ಅಷ್ಟು ಫಾಸ್ಟ್ ಇದ್ದಾರೆ, ಅಷ್ಟು ಸಿನಿಮಾ ಮಾಡಿದವರು ಅವರು. ಅಂದರೆ
ಗ್ರಹಿಕೆ ಅದು ಹಾ. ಕತೆ ಕೇಳಿದ ತಕ್ಷಣ ಸಿಚುವೇಶನ್ ಹೇಳಿದ ತಕ್ಷಣ ಅದು ಹೌದು. ಆಮೇಲೆ ಪಟ್ಟಂತ catch ಸರಸ್ವತಿ ಫುಲ್ ಆಶೀರ್ವಾದ, ಕಂಪ್ಲೀಟ್ ಆಶೀರ್ವಾದ. ಅದೆಲ್ಲ ದೇವರು ಗಾಡ್ ಗಿಫ್ಟ್ ಅದೆಲ್ಲ. ನನಗೆ ಇನ್ನೊಂದು ಅಂದರೆ ಮ್ಯೂಸಿಕಲಿ ಒಂದು ಡಿವೋಷ್ನಲಿ ಡಿವೋಟ್ಫುಲ್ ಆಗಿರುವಂಥದ್ದು ಒಂದಾದರೆ, ಹೃದಯವಂತಿಕೆ ಎಷ್ಟು ಮುಖ್ಯ ಆಗುತ್ತೆ, ಪೀಸ್ಫುಲ್ ಆಗಿರುವಂಥದ್ದು ಮಾನಸಿಕವಾಗಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಲ್ವಾ. ಅಂದರೆ ಎಲ್ಲ ಎಮೋಷನ್ಸ್ಗೂ ನೀವು ಬ್ಲೆಂಡ್ ಆಗಬೇಕಾಗತ್ತೆ. ಹೌದು. ನಿಮಗೆ ಸಿಟ್ಟು ಬರಬೇಕಾಗತ್ತೆ, ಮಗು ಥರ ಅಳಬೇಕಾಗತ್ತೆ, ಮರಗಬೇಕಾಗುತ್ತೆ, ತಾಯಿ ಥರ ಕೊರಗಬೇಕಾಗತ್ತೆ. ಅಂದರೆ ಎಲ್ಲ ವಿಷಯಗಳಿಗೂ ನಿಮ್ಮನ್ನ ನೀವು ಆರ್ಟಿಸ್ಟ್ ಆಗಿ ಮ್ಯೂಸಿಕಲಿ ಬ್ಲೆಂಡ್ ಹೌದು, ಆಗ್ತಾನೆ ಖಂಡಿತ. ಇರ್ತೀರ. ಲೈಕ್ ನೀವು ಅಷ್ಟು ಜನ ಆರ್ಟಿಸ್ಟ್ಗಳನ್ನ ನೀವು ನಿಮ್ಮ ಮನಸ್ಸಿಂದ ಪ್ಲೇ ಮಾಡಬೇಕಲ್ವಾ. ಹೌದು. ಅದೇ ಇದು ಕರಾವಳಿದು ತಗೊಂಡ್ರೆ, ಸೊ ಅದರಲ್ಲಿ ಮಿತ್ರ ಅವ್ರ ಕ್ಯಾರೆಕ್ಟರ್ ನನ್ಗೆ ಅದು ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ. ಸೊ ನಾನು ವರ್ಕ್ ಮಾಡಿದೆ ಎಷ್ಟು ಸಲ ನೋಡಿದ್ದೀನಿ ಆ ಸೀನ್ನ. ಎಷ್ಟು ಅದು ಎಂಥ ದೊಡ್ಡ ಕಲಾವಿದ್ರಂದ್ರೆ ಅವರು. ಕೆಲವೊಂದು ಸಲ ಅದು ನನ್ನ ಮ್ಯೂಸಿಕ್ ಇನ್ನೂ ಕಮ್ಮಿ ಆಯ್ತಾ ಇವ್ರದ್ದು ಇದಕ್ಕೆ ಅಂತ ಅನ್ಸುತ್ತೆ. ಆ ಥರ ಇನ್ನೂ ಬೆಟರ್ ಮಾಡಬೇಕು ಅದಕ್ಕೆ ಅಂತ ಅದನ್ನ ಕ್ಯಾರೆಕ್ಟರ್ನ ಒಳಗೆ ಹಾಕೊಂಡು ವರ್ಕ್ ಮಾಡ್ತೀನಿ. ಕೆಲವೊಂದ್ಸಲ ವರ್ಕ್ ಆಗುತ್ತೆ, ಕೆಲವೊಂದ್ಸಲ ವರ್ಕ್ ಆಗಲ್ಲ. ಸೊ ಇನ್ನು ಅದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಅಂದರೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ ಅದರಲ್ಲಿ, ತುಂಬ ಅಳೋದಿದೆ. ಬಟ್ ಅಂದರೆ ಅವರು ಅಳಲ್ಲ, ನಮ್ಗೆ ಒಳಗಡೆ ಇದಾಗ್ತಿರುತ್ತೆ ಥಿಯೇಟ್ರಲ್ಲಿ. ಸೊ ಆ ಥರ ಸೀಕ್ವೆನ್ಸ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಮನ್ಸೊಳಗಡೆ ಹಾಕೊಂಡೇ ವರ್ಕ್ ಮಾಡ್ಬೇಕು. ಅವಾಗ ಎಲ್ಲಿ ಮರಕ್ಕೆ ಪೂಜೆ ಮಾಡ್ಬೇಕಾದ್ರೆ ಅದೊಂದು ಅದು ಹಾಗೆ. ಅದು ಸಾಂಗಲ್ಲಿ ಲಾಸ್ಟ್ ಆ್ಯಕ್ಚುಲಿ ಅಷ್ಟು ದೊಡ್ಡ BGM ಇರಲಿಲ್ಲ. ಅದು ಹೆಂಗೆ ಬಂತ ಗೊತ್ತಿಲ್ಲ ನನಗೆ. ನೀವು ಸಾಂಗ್ ಅದು ರಿಲೀಸ್ ಆದಮೇಲೆ ಎಲ್ಲ ಕೇಳ್ತಾರೆ. ಅದೊಂದು ಇದ್ರದ್ದು ಜಸ್ಟ್ ಅವ್ರ ಎಕ್ಸ್ಪ್ರೆಷನ್ ಅಲ್ಲೇ ಅದು ತುಂಬಾ ಹೌದು ಎಮೋಟ್ ಆಗ್ಬಿಡ್ತೀವಿ. ಕ್ಲಾರ್ನೆಟ್ ಬಿಟ್ಟಿದೆ ಲಾಸ್ಟಿಗೆ, ಇದು ಸಿತಾರ್ ಮತ್ತೆ ಕ್ಲಾರ್ನೆಟ್ ಬಿಟ್ಟು. ಸೊ ಅದು ತುಂಬಾ ಇಂಪ್ಯಾಕ್ಟ್ ಅನ್ಸುತ್ತೆ. ನನಗೆ ಇಂಪ್ಯಾಕ್ಟ್ ಅನ್ಸುತ್ತೆ, ನಾನು ಇಷ್ಟು ಚೆನ್ನಾಗಿ ಮಾಡ್ದ ಅಂತ. ಅಂದರೆ ಈ ಸಿನಿಮಾಗೆ ಈ ಇನ್ನೊಂದು ಏನು ಲೈವ್ ರೆಕಾರ್ಡಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಈ ಥರದ ಇನ್ಸ್ಟ್ರುಮೆಂಟೇಷನ್ ಬಳಸಿದಾಗ ಆ ಅಥೆಂಟಿಸಿಟಿ ಪ್ಲಸ್ ಸೌಂಡಿಂಗ್ ಕೇಳೋದಕ್ಕೆ ಅದಕ್ಕೆ ಲೈವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಅಥವಾ ಮಾಡ್ತಿದ್ದಾರೆ. ಲೈವ್ ತುಂಬ ಇಂಪಾರ್ಟೆಂಟ್ ಸಿನಿಮಾಗ. ಅಲ್ಲಿ ನಿಮಗೆ ನೀವು ಕೀಬೋರ್ಡ್ ಟೋನ್ಗಳು ಕೇಳಿದ್ರೆ ಗೊತ್ತಾಗುತ್ತೆ ಇದು ಕೀಬೋರ್ಡಲ್ಲೇ ಪ್ಲೇ ಮಾಡಿದಂತೆ. ಕೆಲವರು ವೀಣೆ ಎಲ್ಲ ಕೀಬೋರ್ಡಲ್ಲಿ ಪ್ಲೇ ಮಾಡ್ತಾರೆ, ಬಟ್ ಅದು ವೀಣೆ ಪ್ಲೇ ಮಾಡೋ ಸ್ಟೈಲ್ ಇದೆ. ಸೊ ಈ ಥರ ಇದರಲ್ಲಿ ಬೆಂಡರ್ ಅಂತ ಬರುತ್ತೆ, ಇನ್ನೊಂದು ಬೆಂಡರ್ ಅಂತ ಬರುತ್ತೆ. ಸೊ ಅದೆಲ್ಲ ಅಪ್ಲೈ ಮಾಡಿದ್ರೆ ಮಾತ್ರ ಸ್ವಲ್ಪ ಒಂದು 40% ಲೈವ್ ಫೀಲ್ ಬರುತ್ತೆ. ಲೈವ್ ಫೀಲೇ ಬೇರೆ. ನಾವಿಲ್ಲಿ ರೆಕಾರ್ಡ್ ಮಾಡಿದ್ದು ಅಂದರೆ ಬಾಯಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಅವ್ರಿಗೆ ಕಳಿಸಿ ಅವರು ಅದನ್ನ ಅಲ್ಲಿ ರೆಕಾರ್ಡ್ ಮಾಡಿ ಅವ್ರು ಕಳಿಸ್ತಾರೆ. ಸೊ ಆ ಫೀಲೇ ಬೇರೆ, ನಿಮಗೆ ಲೈವ್ ಫೀಲೇ ಬೇರೆ. ಅದು ನಿಮಗೆ ಥಿಯೇಟ್ರಲ್ಲಿ ಅದೇ ಜಾಗದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ. ಅಲ್ಲೇ ಯಾರೋ ಪ್ಲೇ ಮಾಡ್ತಿದ್ದಾರೇನೋ ಅಂತ ಅನ್ಸುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಕರಾವಳಿಗೆ ಲೈವ್ ಮಾಡಿದ್ರೆ? ಹಾಂ, ಮಾಡಿದ್ದೀನಿ. ನಾದಸ್ವರ ಲೈವ್ ಮಾಡಿದ್ದೀವಿ. ಆಮೇಲೆ ತಾಸ, ಅದೇ ಹುಲಿವೇಷದ್ದು ತಾಸ. ಆಮೇಲೆ ತುಂಬ ಪರ್ಕಿಷನ್ಸ್ ಎಲ್ಲ ತುಂಬ ಯೂಸ್ ಮಾಡಿದ್ದೀನಿ. ಟ್ರೈಬ್ ಇನ್ಸ್ಟ್ರೂಮೆಂಟ್ಸ್, ಆಫ್ರಿಕನ್ ಟ್ರೈಬು ಯೂಸ್ ಮಾಡಿದ್ದೀನಿ. ನಮ್ಮ ಇದರಲ್ಲಿ ಕೋಸ್ಟಲ್ ಕುಂದಾಪುರದಲ್ಲಿ ಏನಿದೆ, ನಮ್ಮ ಸ್ಟುಡಿಯೋದಲ್ಲಿ ಏನಿದೆ ಅದೆಲ್ಲ ಯೂಸ್ ಮಾಡಿದ್ದೀನಿ. ಡಮರು, ಆಮೇಲೆ ಕಂಜ್ರ, ಡೋಲ್, ದೊಡ್ಡದು ಇದಿದೆ ಡೋಲ್, ಡಫ್ ಅಂತ ಇದೆ ಇನ್ನೊಂದು. ಆ ಥರದ್ದೆಲ್ಲ ತುಂಬ ಯೂಸ್ ಮಾಡಿದ್ದೀನಿ. ಚಂಡೆ, ಮೇಯ್ನ್ ಚಂಡೆ ನಾನು ಇಡೀ ಸಿನಿಮಾದಲ್ಲಿ ಯೂಸ್ ಮಾಡಿದ್ದು ಚಂಡೆ ಮತ್ತು ಅದನ್ನ ಟ್ರಾನ್ಸ್ ಮಾಡಿ ಅದನ್ನ ಯೂಸ್ ಮಾಡಿದ್ದೆ. ವೋಕಲ್ ಜಾಸ್ತಿ ಯೂಸ್ ಮಾಡಲಿಲ್ಲ, ಅಂದರೆ ಟಿಪಿಕಲ್ ಆಗುತ್ತೇನೋ ಅಂತ ಜಾಸ್ತಿ ಯೂಸ್ ಮಾಡಲಿಲ್ಲ. ಆ್ಯಕ್ಚುಲಿ ವೋಕಲ್ ಜಾಸ್ತಿ ಯೂಸ್ ಮಾಡಲಿಲ್ಲ, ಜಾಸ್ತಿ ಚಂಡೆ ಆಮೇಲೆ ಆ ತಾಳ ಕಂಸಾಳೆ ಇದನ್ನೇ ಜಾಸ್ತಿ ಯೂಸ್ ಮಾಡಿದ್ದು. ಯಕ್ಷಗಾನದ ಚಂಡೆ ಬೇರೆ, ನಿಮಗೆ ಇದು ಕೇರಳ ಚಂಡೆ ಬೇರೆ. ಯಕ್ಷಗಾನದ ನಿಮಗೆ ಇನ್ನೂ ತಿನ್ನಿರುತ್ತೆ, ಕೇರಳದ ಇನ್ನೂ ಹಾರ್ಶ್ ಇರುತ್ತೆ. ಅದೆರಡು ತುಂಬ ಡಿಫ್ರೆನ್ಸ್ ಇದೆ.
ಸೊ ಅದನ್ನ ಯೂಸ್ ಮಾಡಿದ್ದೀನಿ. ಹ್ಮ್. ಯಾವುದು ಸಿಂಗಾರಿ ಮೇಳ, ಹ್ಮ್. ಸಿಂಗಾರ ಮೇಳ ಏನೋ ಅಂತಾರೆ ಅದಕ್ಕೆ. ಹ್ಮ್. 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 ಸೊ ಅದರದ್ದು ಚಂಡೆ ಯೂಸ್ ಮಾಡಿದ್ದೀನಿ. ಹ್ಮ್. ಆಮೇಲೆ ನಮ್ಮದು ಚಂಡೆ ಬೇರೆ. ಹ್ಮ್. ಅದು ನೀವು ಯಕ್ಷಗಾನ ನೋಡಿದವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಹೌದು. ಸೊ ಅಲ್ಲಿ ಕೇಳೋ ಇಂಪ್ಯಾಕ್ಟೇ ಬೇರೆ. ತಿನ್ ತಿನ್ ಸೌಂಡ್, ಬಟ್ ಬೇಗ ಹಿಟ್ ಆಗುತ್ತೆ. ಹಿಟ್ಟಾಗತ್ತೆ. ಸೊ ಚಂಡೆ ಜಾಸ್ತಿ ಯೂಸ್ ಮಾಡಿದ್ದೀನಿ. ಓಕೆ. ಫ್ಯೂಚರಿಸ್ಟಿಕ್ ಯಾವ ರೀತಿ ನೋಡ್ತಾ ಇದ್ದೀರಾ ಇಂಡಸ್ಟ್ರಿನ? ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಈಗ? ಸೊ ಬೀಂಗ್ ಅ ಟೆಕ್ನಿಷಿಯನ್ನು ಸಿನಿಮಾಗಳು ಮಾಡ್ತಾ ಇದ್ದೀರಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಇದ್ದೀರಾ. ಈಗ ಕರಾವಳಿ ಈ ಥರದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ, ಒಳ್ಳೆ ಕಲೆಕ್ಷನ್ಸ್ ಆಗ್ತಿದೆ. ಸಿ ಅಪಾರ್ಟ್ ಫ್ರಮ್ ದ ಕ್ರಿಟಿಕ್ಸ್ ಏನೇ ಆದ್ರೂ ಆಡಿಯನ್ಸ್ಗೊಂದು ಇಷ್ಟ ಆಗುತ್ತಲ್ಲ, ಅದ್ರ ಮುಂದೆ ಎಲ್ಲವೂ ನಿಲ್ಲೆ. ಸೊ ಅಗೇನ್ ಹೇಳ್ತಾನೆ ಬಂದಿರೋದು ಎಲ್ಲದಕ್ಕಿಂತ ಸಿನಿಮಾ ದೊಡ್ಡದು ಅಂತ. ಈ ಸಲ ಅದು ಸಿನಿಮಾ ದೊಡ್ಡದಾಗಿ ಸಾಬೀತಾಗ್ತಾ ಇರೋಂಥ ಹೊತ್ತು. ಸೊ ಬೀಂಗ್ ಅ ಟೆಕ್ನಿಷಿಯನ್ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಅಂತ? ನನಗೆ ಅನ್ಸೋದು ಅಂದರೆ, ನಾನು ಮುಂಚೆ ವಾರಕ್ಕೆ ಒಂದು 4-5 ಕತೆ ಕೇಳ್ತಿದ್ದೆ, ಒಂದು 6 months ಬ್ಯಾಕ್. ಇವಾಗ ಕಮ್ಮಿ ಆಗ್ತಾ ಬಂದಿದೆ. ಮೋಸ್ಟ್ಲಿ ಅದು ಏನು ಗೊತ್ತಿಲ್ಲ, ಈಗ 6 months ಏನು ಸಿನಿಮಾಗಳು ಜಾಸ್ತಿ ರಿಲೀಸ್ ಆಗಿಲ್ಲ ಅಂದ್ಕೊಂಡಂಗೆ. 26 ರೈಟರ್ಸ್ ಇನ್ನೂ ಹೊಸಬ್ರು ಬರಬೇಕು. ಆಮೇಲೆ ರೈಟರ್ಸ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಅವರಿಂದ ಏನು ಇನ್ಪುಟ್ಗಳು ತಗೋಬೇಕು, ಕತೆ ತುಂಬ ಇಂಪಾರ್ಟೆಂಟ್. ಹೊಸಬ್ರು ಬರಬೇಕು, ಹೊಸಬ್ರಿಗೆ ಒಂದು ಅವಕಾಶ ಸಿಗಲೇಬೇಕು. ಇಲ್ಲ ಅಂದರೆ ನಮ್ದು ಏನಾಗುತ್ತೆ, ಹಳೆ ನೀರು ಹಂಗೆ ಕೆರೆಯಲ್ಲಿರೋ ನೀರು ಆಗಬಾರ್ದು, ಅದು ಕೊಳ್ತೋಗುತ್ತೆ. ಕೆರೆಯಲ್ಲಿರೋ ನೀರು ಆಗಬಾರ್ದು, ಸಮುದ್ರ ಆಗಬೇಕು, ನದಿ ಆಗಬೇಕು. ನದಿ ಹೊಸಬ್ರು ಬರಬೇಕು. ನನ್ನ ಪ್ರಕಾರ ಎಲ್ಲ ಟೆಕ್ನಿಷಿಯನು, ಮ್ಯೂಸಿಕ್ ವಾಯ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಡೈರೆಕ್ಟರ್ ಆಗಲಿ, ಸ್ಕ್ರಿಪ್ಟ್ ರೈಟರ್ ಆಗಲಿ, ಎಲ್ಲ ಹೊಸತನ ಬರ್ತಾ ಇರಬೇಕು. ಆವಾಗಲೇ ಪ್ಯಾಷನೇಟ್ ಇದ್ದವರಿಗೆ ಅದನ್ನ ಬೇಗ ಕ್ಯಾಚ್ ಮಾಡ್ತಾರೆ. ಸೊ ಅವರಿಗೊಂದು ಪ್ಲ್ಯಾಟ್ಫಾರ್ಮ್. ಈ ಟೆಕ್ನಾಲಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಬಂದಾದ ಮೇಲೆ ಏನಾದರೂ ನಿಮ್ಗಳಿಗೆ ಹೆಲ್ಪ್ ಆಗಿದೆಯಾ, ಅಥವಾ ಇದರ ಮಧ್ಯೆ ಏನಾದರೂ ಗುದ್ದಾಟ ನಡೀತಾ ಇದೆಯಾ, ಹೇಗೆ? ಗುದ್ದಾಟ ಏನಿಲ್ಲ. AI-ನ ನಾವು ಹೆಂಗೆ ಯೂಸ್ ಮಾಡ್ಕೊತೀವಿ ಅಷ್ಟೇ ಯೂಸ್ ಮಾಡ್ಕೋಬೇಕು. ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು. ಬಟ್ ಅದರಲ್ಲಿ ಏನೋ ಕ್ರಿಯೇಟಿವಿಟಿ ನಮ್ದಿರ್ಬೇಕು. ಮ್ಯೂಸಿಕಲ್ಲೂ ಬಂದಿದೆ ಇವಾಗ, ಎಲ್ಲರೂ ಮ್ಯೂಸಿಕ್ ಮಾಡ್ಬೋದು. ಆ ಥರ ಇದೆ. ನೀವು ಒಂದು ರೆಕಾರ್ಡ್ ಮಾಡಿ ಹಿಂಗೆ ಹಾಕಿದ್ರೆ ಅದು ಇಡೀ ಸಾಂಗ್ ಮಾಡಿಕೊಡುತ್ತೆ. ಲಿರಿಕ್ ಹಾಕಿದ್ರೆ ಅದೇ ಸಾಂಗ್ ಮಾಡಿಕೊಡುತ್ತೆ. ಬಟ್ ಅದರಲ್ಲಿ ನಿಮ್ದು ಏನಿದೆ ಕ್ರಿಯೇಟಿವಿಟಿ, ಅದು ಇಂಪಾರ್ಟೆಂಟ್. ಸೊ ಇಂಟರ್ನೆಟ್ಟಲ್ಲೆಲ್ಲ ಸಿಗುತ್ತೆ. AI ತುಂಬ ಜನ ಹೇಳ್ತಾ ಇದ್ರು ಎಲ್ಲ ಕೆಲಸ ಹೋಗ್ತಾ ಇದೆ ಹಂಗೆ ಹೀಗೆ ಅಂತ. ಬಟ್ ಅದೇ ಕ್ರಿಯೇಟಿವಿಟಿ ಯಾವತ್ತೂ ಅದು ನಾಶ ಆಗಲ್ಲ. ಟೂಲ್ ಅಷ್ಟೇ. ಅಷ್ಟೇ. ಕ್ರಿಯೇಟಿವ್ ನಾವೇ ಹಾಕ್ಬೇಕು. ಹೌದು. ಅದು ಇವಾಗ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ. ಅಂದರೆ ಸುಮಾರು ವೆಬ್ ಸೀರೀಸಲ್ಲೆಲ್ಲ ಇತ್ತೀಚೆಗೆ ಒಂದಷ್ಟು AI BGMs ಅಂದರೆ ಮೇ ಬಿ ಮೇಜರ್ಲಿ ಡಬ್ಬಿಂಗ್ನೇ AI ಕನ್ವರ್ಟ್ ಮಾಡ್ತಿದ್ದಾರೆ. ಈಗ ನಾನು ಕನ್ನಡದಲ್ಲಿ ಮಾತಾಡಿರೋದು ನನ್ನದೇ ವಾಯ್ಸು ಹಿಂದಿಯಲ್ಲಿ ಮಾತಾಡಿಸುತ್ತೆ, ತೆಲುಗಲ್ಲಿ ಬರುತ್ತೆ, ಬೇರೆ ಎಲ್ಲ ಭಾಷೆಯಲ್ಲೂ ಬರೋ ಥರದ್ದು ಆಗುವಂಥ ಹೊತ್ತಲ್ಲಿ ನಮ್ಮ ಹಾಡುಗಳು ಕೂಡ ಹಾಗೆ ಆಗ್ತಿದೆ. ಬಟ್ ಅದೊಂದು AI ಸೌಂಡಿಂಗ್ ಇದೆಯಲ್ಲ, ಅದು ಆರ್ಟಿಫಿಷಿಯಲ್ ಅನ್ನೋದು ತೀರಾ ನೇರವಾಗಿ ತಾಗತ್ತೆ. ಅಲ್ಲ, ಅದಿನ್ನು ಸ್ವಲ್ಪ ದಿನ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲೇ ಚಿಕ್ಕ ಹುಡುಗಿ ಒಬ್ಬಳು ಹೇಳ್ತಿದ್ಲು, ಇದು ಸಾಂಗ್ ಅಲ್ವಾ ಅಂತ. ಸೊ ಅದು ಜಾಸ್ತಿ ಯೂಸ್ ಮಾಡ್ದಂಗೂ ಅದು ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಬಟ್ ಅದಷ್ಟು ರುಚಿಸೋದಿಲ್ಲ. ಅಂದರೆ ನಿಮಗೆ ಅದೇ ಹೇಳಿದ್ನಲ್ಲ, ಲೈವ್ ಫೀಲ್ ನೀವು ಹೇಳಿದ್ರಲ್ಲ, ಲೈವ್ ಫೀಲ್ ಕೊಡೋದಿಲ್ಲ. ಲೈವ್ ಬೇಕಂತ ಹೇಳಿದ್ರೆ ನಾವು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಲೇಬೇಕು. ಕ್ರಿಯೇಟಿವಿಟಿ ಅಲ್ಲಿ ಇರಲೇಬೇಕು, ಇಲ್ಲಾಂದರೆ ವರ್ಕ್ ಆಗಲ್ಲ. ಥ್ಯಾಂಕ್ ಯು ಇಷ್ಟೊತ್ತು ಜೊತೆಗೆ ಸಿಕ್ಕಿದ್ದಕ್ಕೆ. ಆ್ಯಂಡ್ ತುಂಬ ದಿನಗಳಿತ್ತು ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ, ಭೇಟಿನೂ ಆಗಲಿಲ್ಲ ನಾವು. ಸೊ ಖುಷಿ ಆಯಿತು ಮಾತುಕತೆ. ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ದ ವೇ ನೀವು ವರ್ಕ್ ಮಾಡ್ತಿರೋ ರೀತಿ ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀರಾ. ಆ್ಯಂಡ್ ನನಗೆ ನಿಮ್ಮ ಮ್ಯೂಸಿಕ್ ಎಸೆನ್ಸ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತುಂಬ ಶುದ್ಧವಾಗಿದೆ. ನಾನು ಅದನ್ನೇ ಹೇಳೋದು, ಅಂದರೆ ಕಂಪೋಸಿಂಗ್ ಆಗಲಿ ಇವತ್ತಿಗೆ, ಅಂದರೆ ನಾವು ಕಲಬೆರಕೆಗಳು ತುಂಬ ನೋಡಿದ್ದೀವಿ, ಸಣ್ಣ ಪುಟ್ಟ ಕಳ್ತನಗಳು ಗೊತ್ತಾಗುತ್ತೆ. ಅದರ ಮಧ್ಯೆ ಒಂದು ಒರಿಜಿನಲ್ ಆಗಿ ಕಾಣಿಸುತ್ತಲ್ಲ, ಆರ್ಗ್ಯಾನಿಕ್ ಆಗಿ ಅನ್ಸುತ್ತಲ್ಲ. ಸೊ ಆ ಥರದ್ದು ವರ್ಕು ನಿಮ್ಮದು. ಸೊ ಅದಕ್ಕೆ ಅಭಿನಂದನೆಗಳು. ಅದು ಹಾಗೆ ಇರಲಿ ಅನ್ನೋದು ನನ್ನ ಹೆಬ್ಬಯಕೆ. ಆಮೇಲೆ ತುಂಬ ನಿರೀಕ್ಷೆಗಳಿದೆ ನಿಮ್ಮ ಮೇಲೆ, ಯಾಕೆಂದರೆ ನೀವು ಅಷ್ಟು ಭರವಸೆನ ಸೃಷ್ಟಿಸಿದ್ದೀರಾ ಇಷ್ಟು ಕೆಲಸದಲ್ಲೇ.
ತುಂಬ ದೊಡ್ಡ ನಿರೀಕ್ಷೆ ಇದೆ, ಅದಾಗಲಿ. ಅದು ಖಂಡಿತವಾಗ್ಲೂ ನಮ್ಮ ಉದ್ಯಮಕ್ಕೆ ಒಂದು ಅಸೆಟ್. ನೀವು ಇಲ್ಲೇ ಇರಿ, Thank you, ಬೇರೆ ಕಡೆ ಹೋಗಿ ಪರವಾಗಿಲ್ಲ, ಕೆಲಸ ಮಾಡಿ, ಬಟ್ ನಮ್ಮಲ್ಲೇ ಉಳ್ಕೊಳ್ಳಿ. ಖಂಡಿತ ನನ್ನ ಪ್ರಕಾರ ಬರ್ತಿರುವಂತಹ ಹೊಸ ತಲೆಮಾರಿನ ನಿರ್ದೇಶಕರುಗಳಿಗೆ ನೀವು ಅಗತ್ಯ, ನಿಮ್ಮ ಮನಸ್ಥಿತಿ ಅಗತ್ಯ, ಆ್ಯಂಡ್ ಈ ಥರದ್ದು ಕೈ ಚಳಕ ಅಗತ್ಯ. ಅದಾಗಲಿ ಅನ್ನೋದೇ ನನ್ನ ಬಯಕೆ. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸಚಿನ್ ಬಸರೂರೊಟ್ಟಿಗಿನ ಮಾತುಕತೆ. ನಮ್ಮ ಉದ್ಯಮದ ಮತ್ತೊಂದು ಗಟ್ಟಿ ಪ್ರತಿಭೆ, ನನಗೆ ತುಂಬ ಇಷ್ಟವಾದಂಥ ಒಬ್ಬ ಕಲಾವಿದ, ಐ ಮೀನ್ ಸಂಗೀತ ನಿರ್ದೇಶಕ. ಈ ಪ್ರತಿಭೆಯನ್ನು, ಈ ಜಾಣ್ಮೆಯನ್ನು ದಯವಿಟ್ಟು ಬಳಸ್ಕೊಳ್ಳಿ ಅನ್ನೋದೇ ನನ್ನ ಒಂದು ಹರಕೆ. ಕರಾವಳಿ ಸಿನಿಮಾ ನೋಡಿದವ್ರಿಗೆ ಅದು ಅನಿಸಿರುತ್ತೆ, ಅನಿಸಿ ಸಾಕಷ್ಟು ಜನ ಈಗಾಗಲೇ ಕಾಲ್ ಮಾಡಿರ್ತಾರೆ. ಅದಾಗಲಿ, ನಿರಂತರವಾಗಿ ಆಗಲಿ. ಉದ್ಯಮದಲ್ಲಿ ಈ ಥರದ ಪ್ರತಿಭೆಗಳು ಪ್ರಜ್ವಲಿಸಿದಾಗ ಇನ್ನೊಂದಷ್ಟು ಕಂಟೆಂಟ್ಗಳು, ಎಲ್ಲದಕ್ಕೂ ಹೆಮ್ಮೆ, ಕನ್ನಡಕ್ಕೆ ಹೆಮ್ಮೆ ಆಗುತ್ತೆ. ನಮಸ್ಕಾರ.